ಹೋಗೇನು ಸರ್? ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ 10ನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಬರ್ತಕ್ಕಂಥ ಭಾರತದ ಸಮಸ್ಯೆಗಳು ಹಾಗೂ ಅವುಗಳ ಪರಿಹಾರೋಪಾಯಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಸಮಸ್ಯೆಗಳು ಹಾಗೂ ಅವುಗಳ ಪರಿಹಾರೋಪಾಯಗಳು. ನಾವು 1947 ರಿಂದಲೂ ಸಹ ಹಲವಾರು ಆಂತರಿಕ ಮತ್ತು ಬಾಹ್ಯ ಸಮಸ್ಯೆಯನ್ನು ಎದುರಿಸ್ತಾ ಇದ್ವು. ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಬಂತು 1947ರಲ್ಲಿ. ನಮ್ಮ ದೇಶದ ಒಳಗಡೆ ಮತ್ತು ಹೊರಗಿನ ಸಮಸ್ಯೆ, ಆಂತರಿಕ ಮತ್ತು ಬಾಹ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇತ್ತು. ಆ ಸಮಸ್ಯೆಗಳಿಗೆ ಸರಿಯಾದ ಯೋಜನೆ ಬೇಕಾಗಿತ್ತು. ಉತ್ತಮ ಆಡಳಿತದ ಮೂಲಕ ಪರಿಹರಿಸಬೇಕಾಗಿತ್ತು. ಹಾಗಾಗಿ ನಮ್ಮ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಕೇಂದ್ರ, ರಾಜ್ಯ ಮತ್ತೆ ಸ್ಥಳೀಯ ಮಟ್ಟದ ಸರ್ಕಾರಗಳಿಗೆ ಈ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಜನತೆಯ ಸಹಕಾರವೂ ಬೇಕಾಗಿತ್ತು. ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಮಾತ್ರ ಅಲ್ಲ, ಈ ಒಂದು ನಮ್ಮ ಜನರ ಸಹಕಾರ ಅಗತ್ಯವಾಗಿತ್ತು. ಹಾಗಾಗಿ ನಮ್ಮ ದೇಶ ಎದುರಿಸತಕ್ಕಂಥ ಸಮಸ್ಯೆಗಳನ್ನು ನಾವು ತಿಳಿಯಲೇಬೇಕು. ಯಾವ್ಯಾವ ಸಮಸ್ಯೆ ಎದುರಿಸ್ತಾ ಇದೆ ಅದು ನಮ್ಗೆ ಆಗ್ತಿರಲ್ವಾ? ನಾವು ಎಲ್ಲ ರಾಷ್ಟ್ರೀಯ ವಿಷಯಗಳ ಬಗ್ಗೆ ತಿಳಿಬೇಕು ಹಾಗೂ ಅವುಗಳಿಗೆ ಸರಿಯಾದ ಪರಿಹಾರ ಉಪಾಯಗಳನ್ನು ಕಂಡುಹಿಡಿಯಬೇಕಾಗುತ್ತೆ. ಇವುಗಳಲ್ಲಿ ಬಹುತೇಕ ಮಾನವ ನಿರ್ಮಿತವಾಗಿರ್ತಕ್ಕಂಥವು. ಸಮಸ್ಯೆ ಮತ್ತು ರಾಷ್ಟ್ರೀಯ ದುರಂತಗಳು. ಹಾಗಾಗಿ ಅವುಗಳಿಗೆ ಸೂಕ್ತ ಎನಿಸಿದ ಮಾನವೀಯ ಪರಿಹಾರವನ್ನ ಕಂಡುಕೊಳ್ಳಬೇಕಾಗ್ತದೆ. ಅದಕ್ಕೆ ಉತ್ತಮ ಶಾಸನಾತ್ಮಕ, ಸಾಮಾಜಿಕ ಸುಧಾರಣೆಗಳು, ದಕ್ಷ ಆಡಳಿತ ಬೇಕು, ಮತ್ತೆ ಪಕ್ಷಪಾತರಹಿತ ನ್ಯಾಯಾಂಗ ವ್ಯವಸ್ಥೆ ಬೇಕು. ಜನತೆಯ ಸಹಕಾರಗಳಿಂದ ಮಾತ್ರ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದ್ರೆ ನಾವು ಆ ಸಮಸ್ಯೆಗಳನ್ನ ಪರಿಹಾರವನ್ನು ಕಂಡುಹಿಡಿಯಲಿಕ್ಕೆ ಆಗಲ್ಲ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಸಮಸ್ಯೆಗಳು ಯಾವುದು ಅಂತಂದ್ರೆ ನಿರುದ್ಯೋಗ ಸಮಸ್ಯೆ. ಭಾರತದಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಸಮಸ್ಯೆಗಳೇನೋ ನಿರುದ್ಯೋಗ ಸಮಸ್ಯೆ. ಒಂದು. ಆಮೇಲೆ ಭ್ರಷ್ಟಾಚಾರ ಇದೆ, ಎರಡನೇದು. ನಂತರ ತಾರತಮ್ಯ ಇದೆ, ಅದರ ಕೋಮುವಾದ ಇದೆ, ಆಮೇಲೆ ಮಹಿಳೆಯರ ಸ್ಥಾನಮಾನ, ಭಯೋತ್ಪಾದನೆ, ಇವೆಲ್ಲ ಸಮಸ್ಯೆಗಳು ಭಾರತದಲ್ಲಿರ್ತಕ್ಕಂಥ ಪ್ರಮುಖ ಸಮಸ್ಯೆಗಳು ಇದೆ. ಆ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಕಂಡುಹಿಡಬೇಕಾಗಿದೆ. ಆದ್ರೆ ಮೊದಲನೇ ಸಮಸ್ಯೆ ಆಗಿರ್ತಕ್ಕಂಥ ನಿರುದ್ಯೋಗ. ಏನ್ ನಿರುದ್ಯೋಗ ಅಂದ್ರೆ ಕೆಲಸ ಮಾಡತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ವ್ಯಕ್ತಿಗೆ ಉದ್ಯೋಗ ಸಿಗದೆ ಹೋದರೆ, ಕೆಲಸ ಮಾಡತಕ್ಕಂಥ ಸಾಮರ್ಥ್ಯ ಇದೆ ಆದ್ರೆ ಅವನಿಗೆ ಕೆಲಸ ಸಿಗದೆ ಹೋದ್ರೆ ಅದು ನಿರುದ್ಯೋಗ ಅಂತ ಕರಿತೀವಿ. ಉದಾಹರಣೆ, ಅವನು ಚೆನ್ನಾಗಿ ಓದಿರ್ತಾನೆ, ಓದಿದ್ರು ಸಹ ಕೆಲಸ ಸಿಗಲ್ಲ,
ಅವನ ಸಾಮರ್ಥ್ಯ ಇದೆ ಮಾಡಕ್ಕೆ, ಅರ್ಹತೆ ಇದೆ, ಆದರೂ ಕೆಲಸ ಸಿಗದೇ ಇರತಕ್ಕಂಥ ಪರಿಸ್ಥಿತಿ ನಾವು ನಿರುದ್ಯೋಗ ಅಂತ ಹೇಳ್ತೀವಿ. ಇದು ಭಾರತದ ದೊಡ್ಡ ಪ್ರಮಾಣದ ಜನಸಂಖ್ಯೆ ಹೊಂದಿದೆ. ನಿರುದ್ಯೋಗ ಸಮಸ್ಯೆ ಒಂದು ಸವಾಲಾಗಿ ಪರಿಣಮಿಸಿದೆ. ನಮಗೆ ಒಂದು ಸವಾಲಾಗಿ ಹಿಂಗೆ ಈ ನಿರುದ್ಯೋಗ ಸಮಸ್ಯೆಗೆ ಏನು ಕಾರಣ ಅಂದರೆ ಮಿತಿ ಮೀರಿದ ಜನಸಂಖ್ಯೆ, ಜಾಸ್ತಿ ಜನಸಂಖ್ಯೆ ಇದೆ ನಮ್ಮ ದೇಶದಲ್ಲಿ. ಪೂರ 2011ನೇ ಜನಗಣತಿ ಪ್ರಕಾರ ಭಾರತ ದೇಶದಲ್ಲಿ 121 ಕೋಟಿ ಜನಸಂಖ್ಯೆ ಇತ್ತು. ಅದೇ ರೀತಿಯಾಗಿ 121 ಕೋಟಿ ಇರೋದಕ್ಕೆ ಒಂದು 50 ಕೋಟಿ 60 ಕೋಟಿ ಇದ್ದಿದ್ರೆ ಎಲ್ಲರಿಗೂ ಸಹ ಉದ್ಯೋಗ ಸಿಗೋದು. ಯಾಕೆಂದ್ರೆ 121 ಕೋಟಿ ಜನಸಂಖ್ಯೆ ಇರೋದ್ರಿಂದ ನಮ್ಮ ಆ ಒಂದು ಮಿತಿ ಮೀರಿದ ಜನಸಂಖ್ಯೆ ಇವತ್ತು ನಮ್ಮ ನಿರುದ್ಯೋಗ ಸಮಸ್ಯೆಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನೈಸರ್ಗಿಕ ಸಂಪನ್ಮೂಲಗಳ ಕೊರತೆ. ನಿರುದ್ಯೋಗ ಸಮಸ್ಯೆ ಏನಪ್ಪಾ ಅಂತಂದ್ರೆ ನೈಸರ್ಗಿಕ ಸಂಪನ್ಮೂಲಗಳು ನಮ್ಮ ದೇಶದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ. ಸಿಕ್ಕಿದ್ರೆ ಆ ಒಂದು ಸಂಪನ್ಮೂಲವನ್ನು ಬಳಸಿ ಕೆಲಸವನ್ನು ಮಾಡಬೇಕಾಯಿತು, ಅದು ಒಂದು ಸಮಸ್ಯೆ, ಅದು ಒಂದು ಹೇಳ್ಬೋದು. ಮತ್ತೆ ಕೃಷಿಯ ಮೇಲಿನ ಅಧಿಕ ಅವಲಂಬನೆ. ಭಾರತ ದೇಶ ಕೃಷಿ ಪ್ರಧಾನವಾಗಿರ್ತಕ್ಕಂಥ ದೇಶ. ಹಾಗಾಗಿ ಪ್ರತಿಯೊಬ್ಬರು ಏನಪ್ಪಾ ಅಂದ್ರೆ ಹೆಚ್ಚಾಗಿ ನಾನು ವ್ಯವಸಾಯ ಮಾಡಬೇಕು ಅಂತೇಳಿ ದೇಹಾಗಿ ಅವಲಂಬನೆ ಮಾಡೋದ್ರಿಂದಲೂ ಸಹ ಏನಾಗುತ್ತೆ, ಬೇರೆ ಕ್ಷೇತ್ರದಲ್ಲಿ ಅವು ದುಡಿಲಿಕ್ಕೆ ಅವಕಾಶ ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಮತ್ತೆ ಗೃಹ ಕೈಗಾರಿಕೆಗಳ ನಾಶ. ಗೃಹ ಕೈಗಾರಿಕೆಗಳು ನಾಶ ಆಗ್ತಾ ಇವೆ. ಗೃಹ ಕೈಗಾರಿಕೆಗಳ ನಾಶ ಮಾಡೋದ್ರಿಂದಲೂ ಸಹ ನಿರುದ್ಯೋಗ ಮತ್ತು ಸಮಸ್ಯೆ ಆಗ್ತಾ ಇದೆ. ಮತ್ತೆ ಕೌಶಲ್ಯಾಧಾರಿತ ಶಿಕ್ಷಣ ಇಲ್ಲ. ಕಾರಣ ಇಷ್ಟು ಜನಸಂಖ್ಯೆ ಇದೆ, ಪ್ರತಿಯೊಬ್ಬರಿಗೂ ಕೌಶಲ್ಯ ಆಧಾರಿತ ಶಿಕ್ಷಣವನ್ನು ಕೂಡ ಆಗ್ತಾ ಇಲ್ಲ. ಆ ಶಿಕ್ಷಣವನ್ನು ಕೊಟ್ಟಿದ್ರೆ ನಿರುದ್ಯೋಗ ಸಮಸ್ಯೆಯನ್ನ ಹೋಗಲಾಡಿಸಬಹುದು ಇತ್ತು. ಅದು ಒಂದು ಕಾರಣ. ಅದು ಕೌಶಲ್ಯ ಆಧಾರಿತ ಶಿಕ್ಷಣದ ಕೊರತೆ. ಇವುಗಳಿಂದಾಗಿ ನಿರುದ್ಯೋಗ ಒಂದು ದೊಡ್ಡ ಸಮಸ್ಯೆಯಾಗಿ ಬೆಳೆದಿದೆ. 2011ರ ಜನಗಣತಿ ಪ್ರಕಾರ ಭಾರತದ ಬಡತನದ ದರ 21.9 ಇತ್ತು. ಭಾರತ ಬಡತನದ ದರ ಎಷ್ಟಿತ್ತು? 21.9. ನಿರುದ್ಯೋಗ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಕ್ಕಂಥದ್ದನ್ನು ಸೂಚಿಸುತ್ತಲ್ಲಿಗೆ. ಈ ರೀತಿ ಹೆಚ್ಚತಕ್ಕಂಥ ಬಡತನ ತಗ್ಗಿಸಲಿಕ್ಕೆ ಭಾರತ ಸರ್ಕಾರ ಏನ್ ಮಾಡಬೇಕು? ರಾಷ್ಟ್ರದಲ್ಲಿ ಎಲ್ಲಾ ರಾಜ್ಯ ಸರ್ಕಾರಗಳು ಹಲವಾರು ರೀತಿಯ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮವನ್ನ ಹಾಕಬೇಕಾಗತ್ತೆ. ಕೌಶಲ್ಯಾಧಾರಿತ ಶಿಕ್ಷಣವನ್ನು ಕೊಡಬೇಕಾಗತ್ತೆ. ಸ್ವಯಂ ಉದ್ಯೋಗ ಕೈಗೊಳ್ಳಲಿಕ್ಕೆ ಅಗತ್ಯ ಇರತಕ್ಕಂಥ ಮೂಲ ಬಂಡವಾಳವನ್ನು ಸಾಲದ ರೂಪದಲ್ಲಿ ಕೊಡಬೇಕಾಗತ್ತೆ. ಸಾಧ್ಯವಾದಷ್ಟು ಸಹಾಯಧನವನ್ನ ನೀಡುವ ಮೂಲಕ ಸ್ವಯಂ ಉದ್ಯೋಗಗಳನ್ನು ಪ್ರೋತ್ಸಾಹಿಸಲಿಕ್ಕೆ ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಮತ್ತೆ ಕೆಲವು ವಾಸ್ತವ ಕರಕುಶಲ ಕಸುಬುಗಳನ್ನ ಇತರೆ ಸ್ವಯಂ ಉದ್ಯೋಗ ಜಾಗತೀಕರಣದಲ್ಲಿ ಕೈಗಾರಿಕೀಕರಣದಿಂದ ಉತ್ಪಾದನೆ ಆಗ್ತಕ್ಕಂಥ ವಸ್ತುಗಳ ಮಾರುಕಟ್ಟೆಯಲ್ಲಿ ಸ್ಪರ್ಧೆ ಸಿಗಬೇಕು. ಸ್ಪರ್ಧೆ ಸಿಕ್ಕಾಗ ಮಾತ್ರ ಇಲ್ಲಿರ್ತಕ್ಕಂಥ ವಿಫಲವಾಗ್ತಕ್ಕಂಥ ಭಾರತ ನಿರುದ್ಯೋಗ ಸಮಸ್ಯೆಯನ್ನು ಮತ್ತಷ್ಟು ಹೆಚ್ಚಿಸುವಂತೆ ಮಾಡಿದೆ. ಆದ್ದರಿಂದ ಭಾರತ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗಬೇಕು ಅಂತಂದ್ರೆ ಆಧುನಿಕ ಮಾರುಕಟ್ಟೆಯಲ್ಲಿ ಸ್ಪರ್ಧಿಸಿ ಉದ್ಯೋಗ ಪಡ್ತಕ್ಕಂಥ ಸಾಮರ್ಥ್ಯವನ್ನು ವೃದ್ಧಿಸಲಿಕ್ಕೆ ಪೂರಕವಾಗಿರ್ತಕ್ಕಂಥ ಗುಣಮಟ್ಟದ ತಾಂತ್ರಿಕ ಶಿಕ್ಷಣವನ್ನು ಕೊಡಬೇಕು. ನಾನು ಹೇಳಿ ನಿರುದ್ಯೋಗಕ್ಕೆ ಏನ್ ಕಾರಣ? ನಿರುದ್ಯೋಗಕ್ಕೆ ಅತಿಯಾದ ಜನಸಂಖ್ಯೆ, ಕೃಷಿ ಮೇಲಿನ ಅಧಿಕ ಅವಲಂಬನೆ, ಗೃಹ ಕೈಗಾರಿಕೆಗಳ ನಾಶ, ಕೌಶಲ್ಯಾಧಾರಿತ ಶಿಕ್ಷಣ ಇಲ್ಲ. ಆದ್ಮೇಲೆ ಅದು ಪರಿಹಾರ ಉಪಾಯ ಏನಂದ್ರೆ ಗುಣಮಟ್ಟದ ತಾಂತ್ರಿಕ ಶಿಕ್ಷಣವನ್ನ ಕೊಡಬೇಕು ಪ್ರತಿಯೊಂದು ರಾಷ್ಟ್ರ. ಇಂತಹ ಸಮಸ್ಯೆ ಇದೆ, ಸಮಸ್ಯೆಯನ್ನು ಸಮಸ್ಯೆ ಆಗಿ ಬಿಡಕ್ಕಿಂತ ಇಲ್ಲ. ಅದಕ್ಕೆ ಮಾಡಬೇಕು ಪರಿಹಾರ ಏನೋ ಗುಣಮಟ್ಟದ ತಾಂತ್ರಿಕ ಶಿಕ್ಷಣವನ್ನ ನೀಡ್ತಕ್ಕಂಥ ಅಗತ್ಯ. ಇನ್ನೊಂದೆಡೆ ಪ್ರತಿಯೊಬ್ಬ ರಾಷ್ಟ್ರದ ಪ್ರತಿಯೊಬ್ಬ ವ್ಯಕ್ತಿ ಒಂದಲ್ಲ ಒಂದು ರೀತಿಯಲ್ಲಿ ತೊಡಗುವಂತೆ ಪ್ರೇರೇಪಿಸತಕ್ಕಂಥ ಸಾಮಾಜಿಕ ಬದಲಾವಣೆಯನ್ನು ತರಬೇಕಾಗತ್ತೆ. ವೃತ್ತಿ ಶಿಕ್ಷಣವನ್ನು ಕೂಡ ನೀಡುವುದರ ಮೂಲಕ ನಾವು ವೃತ್ತಿ ಶಿಕ್ಷಣ ಕೊಡಬೇಕು. ಅದು ನೀಡುವುದರ ಮೂಲಕವಾಗಿ ನಾವು ನಿರುದ್ಯೋಗ ಸಮಸ್ಯೆಯನ್ನ ಪರಿಹರಿಸಬಹುದು. ಇಲ್ಲದೆ ಹೋದರೆ ಆ ಸಮಸ್ಯೆ ಆಗಿ ಉಳಿಯುತ್ತೆ ಅಂತಕ್ಕಂಥದ್ದು ಇದು ಒಂದು ಪ್ರಮುಖವಾಗಿರ್ತಕ್ಕಂಥ ಸಮಸ್ಯೆ. ಅದು ನಿರುದ್ಯೋಗ.
ಎಲ್ಲ ತಿಳ್ಕೊಂಡಿರಲ್ವಾ? ನಿರುದ್ಯೋಗ ಅಂದ್ರೆ ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯ ಇದೆ, ಕೆಲಸ ಸಿಗದವಾದ ನಿರುದ್ಯೋಗ ಅಂತ ಕರಿತೀವಿ. ಅದಕ್ಕೇನು ಕಾರಣಗಳು? ಜನಸಂಖ್ಯೆ, ಇದೆಲ್ಲ ಕಾರಣ ಆಗಿತ್ತು. ಅದಕ್ಕೆ ಪರಿಹಾರ ಉಪಾಯಗಳು ಇವೆಲ್ಲ ತಿಳ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ಭ್ರಷ್ಟಾಚಾರ, ಎರಡನೇ ಒಂದು ಸಮಸ್ಯೆ ಇದೆ ಭ್ರಷ್ಟಾಚಾರ. ಭಾರತ ಸಾರ್ವಜನಿಕ ಜೀವನದಲ್ಲಿ ಭ್ರಷ್ಟಾಚಾರ ಒಂದು ಮುಖ್ಯ ಪಿಡುಗು. ಯಾಕಪ್ಪ ಅಂದ್ರೆ ವಾಸ್ತವಿಕವಾಗಿ ಇದು ಸಾರ್ವತ್ರಿಕವಾಗಿ ಸಮಾಜದ ಎಲ್ಲಾ ಸ್ತರಗಳಲ್ಲೂ ವ್ಯಾಪಕವಾಗಿ ಹಬ್ಬಿದೆ. ಹೆಂಗ್ ಹಬ್ಬಿತಿ? ಅದು ದೇಶದ ಸಾರ್ವತ್ರಿಕವಾಗಿ ಎಲ್ಲಾ ಸ್ತರಕ್ಕಿದೆ. ಅಂದ್ರೆ ಭ್ರಷ್ಟಾಚಾರ ಅಂದ್ರೆ ಏನಂದರೆ ಅಂತಂದ್ರೆ ಲಂಚ ಅಂತ. ಭ್ರಷ್ಟಾಚಾರ ಅಂದ್ರೆ ಲಂಚ ಅಥವಾ ಇನ್ಯಾವುದೋ ಕ್ರಮದಿಂದ ಕಾನೂನು ಬಾಹಿರಕ್ಕೆ ಪ್ರಚೋದನೆ ನೀಡ್ತಕ್ಕಂಥದ್ದು, ಇನ್ಯಾವುದೋ ಕಾನೂನು ಬಾಹಿರಕ್ಕೆ ಪ್ರಚೋದನೆ ನೀಡ್ತಕ್ಕಂಥದ್ದು ಮತ್ತೆ ಲಂಚ ಅಂತ ಕರಿತೀವಿ ಭ್ರಷ್ಟಾಚಾರ. ಅದು ಸರಿಯಾದ ನ್ಯಾಯಬದ್ಧವಾದ ಕಾರ್ಯಾಚರಣೆಯಿಂದ ಸ್ಪಷ್ಟವಾಗಿ ದೂರ ಸರಿಲಿಕ್ಕೆ ಸೂಚನೆ ಮಾಡಬೇಕಾಗತ್ತೆ. ನಾವು ಸಾರ್ವಜನಿಕ ಜೀವನದ ಅಧಿಕಾರ ಮತ್ತು ವರ್ಚಸ್ಸನ್ನ ಹಾಗೂ ತಪ್ಪು ವಿಧಾನಗಳ ಮೂಲಕವಾಗಿ ಇವತ್ತು ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಈ ದೃಷ್ಟಿಯಿಂದ ಸ್ವಂತ ಲಾಭಕ್ಕಾಗಿ ದುರ್ಬಳಕೆಯನ್ನು ಮಾಡ್ತಾ ಇದ್ದೀವಿ. ಎಲ್ಲಾ ವಿಧಾನಗಳನ್ನ ಬದಿಗೆ ಸರಿಸಿ ಸ್ವಾರ್ಥದ ದೃಷ್ಟಿಯಿಂದ ಸ್ವಂತ ಲಾಭಕ್ಕೋಸ್ಕರವಾಗಿ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ಳುವುದನ್ನು ನಾವು ಭ್ರಷ್ಟಾಚಾರ ಅಂತ ಕರಿತೀವಿ. ಭ್ರಷ್ಟಾಚಾರ ಅಂದ್ರೆ ಎಲ್ಲಾ ವಿಧಿವಿಧಾನಗಳನ್ನ ಬದಿಗೆ ಸರಿಸಿ ಸ್ವಾರ್ಥದ ದೃಷ್ಟಿಯಿಂದ ಸ್ವಂತ ಲಾಭಕ್ಕಾಗಿ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡ್ರೆ ಅದನ್ನು ಭ್ರಷ್ಟಾಚಾರ ಅಂತೇಳಿ ಕರಿತೀವಿ. ಹಾಗಾಗಿ ಇದು ಸಾಂಕ್ರಾಮಿಕ ರೋಗದಂತೆ ಆಗ್ತಾ ಇದೆ. ಇವತ್ತು ಭ್ರಷ್ಟಾಚಾರ ಅಂತಕ್ಕಂಥದ್ದೇನೋ ಸಾಂಕ್ರಾಮಿಕ ರೋಗದಂತೆ ಆಗ್ತಾ ಇದೆ. ಈ ಭ್ರಷ್ಟಾಚಾರ ಹಲವಾರು ನಕಾರಾತ್ಮಕ ಪರಿಣಾಮಗಳನ್ನ ಸಾರ್ವಜನಿಕವಾಗಿ ವ್ಯಕ್ತಿಗತವಾಗಿ ಬೀರ್ತಕ್ಕಂಥದ್ದು. ಯಾವ ರೀತಿ? ಇದು ದೇಶದ ಸಾಮಾಜಿಕ, ಆರ್ಥಿಕ, ರಾಜಕೀಯ ದುಷ್ಪರಿಣಾಮಗಳನ್ನು ಬೀರುತ್ತೆ. ಇನ್ನೊಂದು ವಿಧದಲ್ಲಿ ನಮೂದಾದ ಭ್ರಷ್ಟಾಚಾರ ಸಮಾಜ ವಿರೋಧಿ, ಆರ್ಥಿಕ ಸುವ್ಯವಸ್ಥೆ ವಿರೋಧಿಯಾಗುತ್ತೆ. ಸಮಾಜದಲ್ಲಿ ವಿರೋಧಿ ಮತ್ತೆ ಆರ್ಥಿಕ ವ್ಯವಸ್ಥೆಯ ವಿರೋಧಿಯೂ ಸಹ ಆಗುತ್ತೆ. ನಂತರ ರಾಜಕೀಯ ಅಸಮರ್ಪಕ ಮತ್ತು ನೈತಿಕವಾಗಿ ತಪ್ಪು. ರಾಜಕೀಯದಲ್ಲೂ ಅಸಮರ್ಪತೆ, ನೈತಿಕದಲ್ಲೂ ಸಹ ಏನಾಗುತ್ತೆ? ತಪ್ಪಾಗುತ್ತೆ. ಆ ಮೌಲ್ಯಗಳ ಬಗೆಗಿನ ವ್ಯಕ್ತಿಗಳ ಚಿಂತನೆ, ಸಮಾಜ ಹೋಗ್ತಕ್ಕಂಥ ಮೌಲ್ಯಗಳನ್ನ ಆಡಳಿತದಲ್ಲಿ ವ್ಯವಸ್ಥೆಯಲ್ಲಿ ಲಂಚಗುಳಿತನ, ಸ್ವಜನ ಪಕ್ಷಪಾತ, ಜಾತೀಯತೆ, ನಿಧಾನ ದ್ರೋಹ ಇವೆಲ್ಲವೂ ಭ್ರಷ್ಟಾಚಾರದ ಪರಿಧಿಯೊಳಗೆ ಬರ್ತಕ್ಕಂಥವು ಸಂಗತಿಗಳು. ನಾವು ಹೇಳಿದ್ವಿ ಚುನಾವಣೆಯ ಸಮಯದಲ್ಲಿ ನಿಮಗೆಲ್ಲ ಗೊತ್ತಿದೆ ಯಾವ ರೀತಿಯಾಗಿರ್ತಕ್ಕಂಥ ಭ್ರಷ್ಟಾಚಾರ ಆಗುತ್ತೆ. ಅನಪೇಕ್ಷಣೀಯ ಸಂಗತಿಗಳು ಸಾರ್ವಜನಿಕ ಬದುಕಿಗೆ ಒಳಗಾಗಿ ನುಸುಳಿ ಹೋಗ್ತದೆ ಇವತ್ತು ಅಂತಕ್ಕಂಥದ್ದನ್ನು ನಾವು ಕಾಣಬೇಕಾಗಿದೆ. ನಂತರ ರಾಜಕೀಯ ಭ್ರಷ್ಟಾಚಾರ ವ್ಯವಸ್ಥಿತ ಅಪರಾಧಗಳನ್ನು ಎಡೆ ಮಾಡಿಕೊಡುತ್ತೆ. ರಾಜಕೀಯದಲ್ಲಿ ನೀವೆಲ್ಲ ಪೂರ್ತಿ ಭ್ರಷ್ಟಾಚಾರ ಇರ್ತಕ್ಕಂಥದ್ದೆಲ್ಲ ಕೇಳಿದಿರಿ ಮಕ್ಕಳ. ಏಕೆಂದ್ರೆ ಸಾರ್ವಜನಿಕ ಸೇವೆಯ ಕ್ಷೇತ್ರ ಅಧಿಕಾರಶಾಹಿಯಲ್ಲಿ ಬರ್ತಕ್ಕಂಥ ಲೋಪದೇಶಗಳಿಗೂ ವಂಚನೆಗಳಿಗೂ ಅನುವು ಮಾಡಿಕೊಡುತ್ತೆ. ತೆರಿಗೆ ಕಳ್ತನ ಮಾಡೋದು, ಅಕ್ರಮ ದಾಸ್ತಾನು ಮಾಡ್ತಕ್ಕಂಥದ್ದು, ಕಳ್ಳ ಸಾಗಾಣಿಕೆಯನ್ನು ಮಾಡ್ತಕ್ಕಂಥದ್ದು, ಆರ್ಥಿಕವಾಗಿ ವಂಚನೆ ಮಾಡೋದು, ಮೋಸಗಾರಿಕೆ, ವಿದೇಶಿ ವಿನಿಮಯ ಕಾನೂನನ್ನ ಉಲ್ಲಂಘನೆ ಮಾಡ್ತಕ್ಕಂಥದ್ದು, ಔದ್ಯೋಗಿಕ ವಂಚನೆ ಇವೆಲ್ಲ ಏನಪ್ಪಾ ಅಂತಂದ್ರೆ ಈ ಭ್ರಷ್ಟಾಚಾರದ ಜಾಲದಲ್ಲಿ ಬರ್ತಕ್ಕಂಥ ಒಂದು ಸಂಗತಿಗಳು. ನಾವು ಭ್ರಷ್ಟಾಚಾರವನ್ನು ನಾವು ಕೇವಲವಾಗಿ ಏನ್ ಮಾಡಂಗಿಲ್ಲ, ಟೀಕೆ ಮಾಡಂಗಿಲ್ಲ, ಅದರೊಂದಿಗೆ ರಾಜಿ ಮಾಡ್ಕೊಳಂಗಿಲ್ಲ. ಏನ್ ಮಾಡ್ಬೇಕು? ಬದುಕುವುದರಿಂದ ನಿರ್ಮೂಲನೆ ಅಸಾಧ್ಯ. ಯಾಕಪ್ಪ ಅಂದ್ರೆ ವೈಯಕ್ತಿಕ ಸಾಮಾಜಿಕ ಭದ್ರತೆ ಬೇಕು. ನೈತಿಕ ತಳಹದಿಯ ಮೂಲಕವಾಗಿ ಮಾತ್ರ ನಾವು ಈ ಒಂದು ವ್ಯಾಪಕವಾಗಿ ಹಬ್ಬಿರ್ತಕ್ಕಂಥ ಭ್ರಷ್ಟಾಚಾರವನ್ನು ತೊಲಗಿಸಬಹುದು. ವೈಯಕ್ತಿಕ ಲಾಭ ಇವೆಲ್ಲ ಭ್ರಷ್ಟಾಚಾರಕ್ಕೆ ಮುಂದಾಗಲು ಪ್ರೇರೇಪಿಸ್ತಾರೆ. ಕಟ್ಟುನಿಟ್ಟಿನ ಮೇಲ್ವಿಚಾರಣೆ ಆಗಬೇಕು. ನಿಗ್ರಹಕ್ಕೆ ಪ್ರಬಲ ರಾಜಕೀಯ ಇಚ್ಛಾಶಕ್ತಿ ಬೇಕು, ಒಳ್ಳೆಯ ರಾಜಕೀಯ ನಾಯಕತ್ವ ಬೇಕು, ಉತ್ತಮ ಅಧಿಕಾರಿ ವರ್ಗ ಬೇಕು, ರಾಜಕೀಯ ಪರಿಜ್ಞಾನ, ಪೌರತ್ವದ ಅರಿವು ಇದ್ದಾಗ ಮಾತ್ರ ನಾವೇನು ಭ್ರಷ್ಟಾಚಾರವನ್ನ ತೊಡೆದುಹಾಕಬಹುದು ಅಂತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಭಾರತದಲ್ಲಿ ಮತ್ತೆ ಕರ್ನಾಟಕದಲ್ಲಿ ಈ ಒಂದು ಭ್ರಷ್ಟಾಚಾರ ನಿರ್ಮೂಲನೆ ಈ ಒಂದು ಕರ್ನಾಟಕದಲ್ಲಿ ಲೋಕಾಯುಕ್ತ ಅಂತೇಳಿ ಒಂದು ಸಂಸ್ಥೆಯನ್ನು ನೇಮಕ ಮಾಡಿದ್ದಾರೆ.
ಯುಕ್ತ ಸಂಸ್ಥೆ ಕರ್ನಾಟಕದಲ್ಲಿ, ಭಾರತದಲ್ಲಿ ಲೋಕಪಾಲ, ಭಾರತ ದೇಶಕ್ಕೆ ಲೋಕಪಾಲ ಮತ್ತೆ ಕರ್ನಾಟಕದಲ್ಲಿ ಈ ಒಂದು ಲೋಕಾಯುಕ್ತ ಅಂತಕ್ಕಂಥ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಿಕ್ಕೆ ತಂದಿರತಕ್ಕಂಥ ಒಂದು ಸಂಸ್ಥೆಗಳು. ಭ್ರಷ್ಟಾಚಾರ ನಿಯಂತ್ರಣದಲ್ಲಿ ಪೂರಕ ಶಕ್ತಿ ಒದಗಿಸಬಲ್ಲವು ಶಿಕ್ಷಣ ಸಂಸ್ಥೆಗಳು, ಅದರ ಜೊತೆ ಸಾಮಾಜಿಕ ನಾಯಕರುಗಳು ಈ ದಿಶೆಯಲ್ಲಿ ಕೆಲಸವನ್ನು ಮಾಡಬೇಕಾಗಿದೆ. ಸರ್ಕಾರಿ ಕಚೇರಿಗಳಲ್ಲಿ ಏನ್ ಮಾಡಬೇಕು, ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು ಅಂತಂದ್ರೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಬೇಕು. ನಂತರ ಕಚೇರಿ ಕಾರ್ಯನಿರ್ವಹಣೆ ವೇಗವನ್ನ ಹೆಚ್ಚಿಸಬೇಕು. ಅದರ ಜೊತೆಗೆ ಭ್ರಷ್ಟಾಚಾರದಲ್ಲಿ ಭಾಗಿಯಾದವರಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕು. ನ್ಯಾಯಾಲಯಗಳಲ್ಲಿ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸುವುದರ ಮೂಲಕ ಸಾಧ್ಯವಾದಷ್ಟು ಬೇಗನೆ ನ್ಯಾಯ ನಿರ್ಣಯವನ್ನು ನೀಡತಕ್ಕಂಥದ್ದು ಮುಂತಾದ ಕ್ರಮಗಳ ಮೂಲಕವಾಗಿ ನಾವೇನ್ ಮಾಡೋದು ಅಂತಂದ್ರೆ ಭ್ರಷ್ಟಾಚಾರವನ್ನು ಹೋಗಲಾಡಿಸಬಹುದು ಅಂತಕ್ಕಂಥದ್ದು ಈ ಒಂದು ಸಮಸ್ಯೆ ಇದೆ. ಆ ಸಮಸ್ಯೆಗೆ ಪರಿಹಾರ ಇವೆಲ್ಲ ಆದರೆ ಭ್ರಷ್ಟಾಚಾರವನ್ನು ನಾವು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಂತರ ಈ ತಾರತಮ್ಯ, ತಾರತಮ್ಯವೂ ಸಹ ಒಂದು ಸಾಮಾಜಿಕ ಸಮಸ್ಯೆ. ಭಾರತದಲ್ಲಿರ್ತಕ್ಕಂಥ ಸಾಮಾಜಿಕ ಸಮಸ್ಯೆ ತಾರತಮ್ಯವೂ ಸಹ ಒಂದು ಸಾಮಾಜಿಕ ಸಮಸ್ಯೆ. ಹೆಂಗೆ ತಾರತಮ್ಯ ಸಮಸ್ಯೆ ಆಗಿದೆ? ಭಾರತೀಯ ಸಮಾಜಕ್ಕೆ ಲಿಂಗ, ಜಾತಿ, ಪ್ರಾದೇಶಿಕ ಅಸಮಾನತೆಗಳು ಪ್ರಬಲವಾದ ಸವಾಲಾಗಿ ಪರಿಣಮಿಸಿವೆ ಅಂತ ಗೊತ್ತಾಗ್ತಾ ಇದ್ದಾವೆ. ಜಾತಿ ಇರಬಹುದು, ಲಿಂಗ ಮತ್ತು ಪ್ರಾದೇಶಿಕ ಅಸಮಾನತೆ ಇವತ್ತು ಪ್ರಬಲವಾಗಿತ್ತು. ಈ ಭಾರತೀಯ ಸಂಪ್ರದಾಯ ಸಮಾಜ ಲಿಂಗ ಅಸಮಾನತೆಯಿಂದ ಕೂಡಿದೆ. ಯಾವುದು? ಲಿಂಗ ಅಸಮಾನತೆ. ಭಾರತ ಪುರುಷ ಪ್ರಧಾನ ಸಮಾಜ ರಚನೆಯನ್ನು ಹೊಂದಿದೆ. ಅದರ ಜೊತೆಗೆ ಪುರುಷ ಮತ್ತು ಮಹಿಳೆಯರ ನಡುವೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ಸಬಲೀಕರಣದಲ್ಲಿ ಭಿನ್ನತೆಗಳಿವೆ. ಭಾರತ ಸರ್ಕಾರ ಲಿಂಗ ತಾರತಮ್ಯವನ್ನು ಹೋಗಲಾಡಿಸುವ ದೃಷ್ಟಿಯಿಂದ ಇವತ್ತೇನ್ ಮಾಡ್ತಾ ಇದೆಯಪ್ಪ ಅಂದ್ರೆ ಮಹಿಳೆಯರಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ, ಉದ್ಯೋಗದಲ್ಲಿ ಮೀಸಲಾತಿ ನೀಡಲಾಗಿದೆ. ಹಾಗೂ ರಾಜಕೀಯವಾಗಿ ಕೂಡ ಸ್ಥಳೀಯ ಸಂಸ್ಥೆಗಳ ಪ್ರಾತಿನಿಧ್ಯದಲ್ಲಿ 1/3 ಕಡಿಮೆ ಇಲ್ಲದಷ್ಟು ಸ್ಥಾನಗಳ ಮೀಸಲಾತಿ, 1/3 ಕಡಿಮೆ ಇಲ್ಲದಂತೆ ಸ್ಥಾನಗಳ ಮೀಸಲಾತಿಯನ್ನ ಈ ಒಂದು ಸ್ಥಳೀಯ ಮಟ್ಟದಲ್ಲಿ ಸಹ ಕೊಡ್ತಾ ಇದೆ. ಕರ್ನಾಟಕದಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗಗಳಿಗೆ ಮೀಸಲಾಗಿರ್ತಕ್ಕಂಥ ಒಟ್ಟು ಸ್ಥಾನಗಳಲ್ಲಿ ಪ್ರತಿಶತ 50ಕ್ಕಿಂತ ಕಡಿಮೆ ಸ್ಥಾನಗಳನ್ನ ಅವರಿಗೆ ನೀಡಲಾಗಿದೆ ಅಂತ ಹೇಳ್ಬೋದು ತಾರತಮ್ಯವನ್ನು ಹೋಗಲಾಡಲಿಕ್ಕೆ. ನಂತರ ಈ ಮೂಲಕ ಪುರುಷ ಮತ್ತು ಮಹಿಳೆಯರ ನಡುವಿನ ಅಸಮಾನತೆ ಅಂತರವನ್ನು ಕಡಿಮೆ ಮಾಡತಕ್ಕಂಥ ಪ್ರಯತ್ನವನ್ನು ಇವತ್ತು ಕೈಗೊಳ್ಳಲಾಗಿದೆ. ತಾರತಮ್ಯ ಇದೆ, ಮಹಿಳೆಯರಿಗೆ ಮತ್ತೆ ಪುರುಷರಿಗೆ ಆ ತಾರತಮ್ಯವನ್ನು ಹೋಗಲಾಡಿಸಲಿಕ್ಕೆ ಇಷ್ಟಲ್ಲ ಅವಕಾಶಗಳನ್ನ ಕೊಡಲಾಗಿದೆ ಅಂತಕ್ಕಂಥದ್ದು ಪ್ರಯತ್ನ ಆಗ್ತಾ ಇದೆ. ಲಿಂಗ ತಾರತಮ್ಯದ ರೀತಿಯಲ್ಲೇ ಜಾತಿ ಆಧಾರಿತ ತಾರತಮ್ಯವನ್ನ ಭಾರತದ ಪುರಾತನ ಸಮಾಜ ರಚನೆಯಿಂದ ಒಂದು ಬಳುವಳಿಯಾಗಿ ಬಂದ್ಬಿಡಿದೆ ನಮಗೆ. ಯಾವುದೋ ಈ ಒಂದು ಜಾತಿ ತಾರತಮ್ಯ, ಜಾತಿ ವ್ಯವಸ್ಥೆಯಲ್ಲಿವೆ. ಭಾರತ ಸಂವಿಧಾನದ 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲಿ ಸಮಾನತೆ, ಸ್ವಾತಂತ್ರ್ಯವನ್ನು ನೀಡುವುದರ ಮೂಲಕವಾಗಿ ಜಾತಿ ಆಧಾರಿತ ತಾರತಮ್ಯವನ್ನು ಗಣನೀಯವಾಗಿ ಏನಾಗಿದೆ ತಗ್ಗಿಸ್ತಕ್ಕಂಥ ಕಾರ್ಯಕ್ರಮಗಳು. ಜಾತಿ ಆಧಾರಿತ ತಾರತಮ್ಯ ಇದೆ. ಅದಕ್ಕೆ ಏನ್ ಮಾಡಿದಾರಪ್ಪ ಅಂತಂದ್ರೆ ಸಂವಿಧಾನದ 3ನೇ ಭಾಗದಲ್ಲಿ ಈ ಸ್ವಾತಂತ್ರ್ಯ ಮತ್ತು ಸಮಾನತೆ, ಸ್ವಾತಂತ್ರ್ಯ ಮತ್ತೆ ಸಮಾನತೆ ಎಂಬ ಒಂದು ಹಕ್ಕುಗಳನ್ನು ಕೊಟ್ಟು, ಅದರ ಕಾನೂನಿನ ಮೂಲಕ ಎಲ್ಲರೂ ಸಮಾನರು ಅಂತಕ್ಕಂದು ಅದನ್ನು ಕೊಟ್ಟು ಆ ಒಂದನ್ನು ಅಳವಡಿಸಲಾಗಿದೆ. ಅದು ವಾಸ್ತವವಾಗಿ ಭಾರತೀಯ ಸಮಾಜದಲ್ಲಿ ಜಾತಿ ವ್ಯವಸ್ಥೆಯ ಆಚರಣೆ ನಿರಂತರವಾಗಿ ಮುಂದುವರೆದಿದ್ದಾದರೂ ಈ ವ್ಯವಸ್ಥೆ ನಿರ್ಮೂಲನೆ ಕೇವಲ ಕಾನೂನಿನಿಂದ ಮಾತ್ರ ಸಾಧ್ಯವಾಗುವುದಿಲ್ಲ. ಕಾನೂನಿಂದ ಮಾತ್ರ ಸಾಧ್ಯ ಆಗಲ್ಲ. ಇದಕ್ಕೆ ಪೂರಕವಾಗಿ ಸಮಾಜದಲ್ಲಿ ಮುಕ್ತ ಮನಸ್ಸಿನಿಂದ ಕೂಡಿರ್ತಕ್ಕಂಥ ಸಮಾಜ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು.
ಮಾಡುವ ಇಚ್ಛೆಯನ್ನ ನಾಗರಿಕ ಸಮಾಜ ಅಳವಡಿಸಿಕೊಂಡಾಗ ಮಾತ್ರ ಈ ಒಂದು ನಾವು ಜಾತಿ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡಬಹುದು. ಈ ನಾಗರಿಕ ಸಮಾಜ ಈ ಒಂದು ವ್ಯವಸ್ಥೆಯನ್ನ ಇಚ್ಛೆಯನ್ನ ವ್ಯಕ್ತಪಡಿಸದೇ ಹೋದ್ರೆ ಈ ಒಂದು ಜಾತಿ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಹೇಳ್ಬೋದು. ನೆಕ್ಸ್ಟ್ ಲಿಂಗ ಅಸಮಾನತೆ. ಏನ್ ಲಿಂಗ ಅಸಮಾನತೆ? ಜಾತಿ ಅಸಮಾನತೆಗಳ ರೀತಿಯಲ್ಲಿಯೇ ಪ್ರಾದೇಶಿಕ ಅಸಮತೋಲನ ಭಾರತೀಯ ಸಮಾಜಕ್ಕೆ ಒಂದು ಸವಾಲಾಗಿ ಪರಿಣಮಿಸಿದೆ. ಅಭಿವೃದ್ಧಿ ಹೆಸರಲ್ಲಿ ರಾಷ್ಟ್ರದ ಕೆಲವು ಪ್ರದೇಶಗಳನ್ನು ಸ್ವಾಭಾವಿಕವಾಗಿಯೇ ಮುಂದುವರಿಸಿದ್ರೆ ಕೆಲವು ಪ್ರದೇಶಗಳು ಹಿಂದುಳಿದಿವೆ. ಈ ರೀತಿಯ ಪ್ರಾದೇಶಿಕ ಅಸಮಾನತೆಯನ್ನ ನಿವಾರಣೆ ಮಾಡುವ ಉದ್ದೇಶದಿಂದ ಭಾರತದ ಸಂವಿಧಾನದ 371ನೇ ವಿಧಿಯಿಂದ ಭಾರತ ಸಂವಿಧಾನದ 371ನೇ ವಿಧಿ 71ನೇ ವಿಧಿಯಿಂದ ಎ ಇಂದ ಜೆವರೆಗೆ ತಿದ್ದುಪಡಿಯನ್ನ ಮಾಡಿ ತಿದ್ದುಪಡಿ ಮೂಲಕವಾಗಿ ಸೇರ್ಪಡೆ ಮಾಡಲಾಗಿದೆ. ಅಸಮತೋಲನ ಈ ಮೂಲಕ ಹಿಂದುಳಿದ ಪ್ರದೇಶಗಳಿಗೆ ವಿಶೇಷ ಸ್ಥಾನಮಾನವನ್ನು ಕೊಡ್ತಕ್ಕಂಥದ್ದು. ಈ ಪ್ರದೇಶಗಳಿಗೆ ಹಿಂದುಳಿದ ವಿಶೇಷ ಸ್ಥಾನಮಾನ, ಅದರಲ್ಲೂ ಕೂಡ ಪ್ರಾದೇಶಿಕ ಅಸಮತೋಲನ ಇನ್ನೊಂದು ದೊಡ್ಡ ಸಮಸ್ಯೆ. ಯಾಕಪ್ಪ ಅಂದ್ರೆ ಕೆಲವು ರಾಜ್ಯಗಳಲ್ಲಿ ಪ್ರತ್ಯೇಕ ರಾಜ್ಯದ ಬೇಡಿಕೆ ಇದೆ. ಉದಾಹರಣೆ ನಿಮಗೆ ತರಬೇಕು, ಆಂಧ್ರ ಪ್ರದೇಶವನ್ನ 2 ರಾಜ್ಯವನ್ನಾಗಿ ಬೇಡಿಕೆ ಇಟ್ಟು ರಾಜ್ಯವನ್ನು ಮಾಡೋದು, ತೆಲಂಗಾಣ ಮತ್ತೆ ಆಂಧ್ರ ಪ್ರದೇಶ ಅಂತ. ಆ ರೀತಿ ಬೇಡಿಕೆ ಹುಟ್ಟುಹಾಕುವ ಮಟ್ಟಕ್ಕೆ ಅದಕ್ಕೆ ಪೂರಕವಾಗಿ ಕರ್ನಾಟಕದಲ್ಲೂ ಸಹ ಪ್ರಾದೇಶಿಕ ಅಸಮತೋಲನವನ್ನು ನಾವು ಕಾಣ್ತೀವಿ. ಕರ್ನಾಟಕದಲ್ಲೂ ಸಹ ಪ್ರಾದೇಶಿಕ ಅಸಮತೋಲನವನ್ನು ಹೋಗಲಾಡಿಸಬೇಕು ಅಂತಕ್ಕಂಥ ಉದ್ದೇಶದಿಂದ 2002ರಲ್ಲಿ ಡಿ.ಎಂ. ನಂಜುಂಡಪ್ಪ ಒಂದು ಸಮಿತಿಯನ್ನು ಮಾಡಿ, ಯಾರೋ ಡಿ.ಎಂ. ನಂಜುಂಡಪ್ಪ ಸಮಿತಿ ಮಾಡಿ ಇದಕ್ಕೆ ಕುರಿತಂತ ಸಂವಿಧಾನ 371ನೇ ವಿಧಿ ಪ್ರಕಾರವಾಗಿ ಸೇರ್ಪಡೆ ಮಾಡುವುದರ ಮೂಲಕ ಕರ್ನಾಟಕದಲ್ಲಿ ಹಿಂದುಳಿದ ಪ್ರದೇಶಗಳಿಗೆ ವಿಶೇಷ ಸ್ಥಾನಮಾನವನ್ನು ನೀಡಲಾಗಿದೆ. ತಾರತಮ್ಯ ಇದೆ, ಆದರೆ ಹಿಂದುಳಿದ ಪ್ರದೇಶಗಳಿಗೆ ವಿಶೇಷ ಸ್ಥಾನಮಾನವನ್ನು ನೀಡುವುದರ ಮೂಲಕ ಎಲ್ಲಾ ರೀತಿಯ ಅವಕಾಶವನ್ನು ಇಲ್ಲಿ ಮಾಡಿಕೊಡಲಾಗಿದೆ ಅಂತಕ್ಕಂಥ ಹೇಳ್ಬೋದು. ಇದೇನಪ್ಪಾ ಅಂದ್ರೆ ತಾರತಮ್ಯ, ಲಿಂಗ ತಾರತಮ್ಯ, ಜಾತಿ ತಾರತಮ್ಯ ಮತ್ತೆ ಪ್ರಾದೇಶಿಕ ಅಸಮತೋಲನ ಇದೆ. ಆ ಅಸಮತೋಲನ ಇದ್ರೆ ಅದನ್ನು ಇವತ್ತು ಪರಿಹಾರ ಆಗ್ತಾ ಇದೆ, ಪರಿಹರಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ತಿಳಿಸ್ಬೋದು. ನೆಕ್ಸ್ಟ್ ಇನ್ನೊಂದು ಸಮಸ್ಯೆ ಭಾರತದಲ್ಲಿರ್ತಕ್ಕಂಥ ಸಮಸ್ಯೆ ಆದಪ್ಪ ಅಂದ್ರೆ ಕೋಮುವಾದ. ಕೋಮುವಾದ ಎಂದ್ರೇನು? ಕೋಮುವಾದ ಭಾರತೀಯ ಸಮಾಜದ ಪ್ರಮುಖ ಒಂದು ಸಮಸ್ಯೆ ಆಗಿದ್ದು, ಧರ್ಮದ ಆಧಾರದಲ್ಲಿ ಸಮಾಜವನ್ನು ವಿಭಜನೆ ಮಾಡತಕ್ಕಂಥದ್ದು. ಧರ್ಮದ ಆಧಾರದಲ್ಲಿ ಸಮಾಜ ವಿಭಜನೆ ಮಾಡೋದು. ಆ ನೆಲೆಯಲ್ಲಿ ಗುರುತಿಸಿಕೊಂಡು ಪರಸ್ಪರ ವಿರುದ್ಧ ಹಿತಾಸಕ್ತಿಗಳನ್ನು ಬೆಳೆಸಿಕೊಳ್ಳುವುದನ್ನು ಕೋಮುವಾದ ಅಥವಾ ಮತೀಯವಾದ ಅಂತ ಕರಿತೀವಿ. ಕೋಮುವಾದ ಅಥವಾ ಮತೀಯವಾದ. ಪರಸ್ಪರ ವಿರುದ್ಧ ಹಿತಾಸಕ್ತಿಗಳನ್ನ ಬೆಳೆಸಿಕೊಳ್ಳುವುದನ್ನು ನಾವು ಕೋಮುವಾದ ಅಂತೇಳಿ ಕರಿತೀವಿ. ಇದು ಕೇಳಬಹುದು ನಿಮಗೇನು, ಕೋಮುವಾದ ಸಮಾಜಕ್ಕೆ ಶತ್ರುವಾಗಿದೆ ಹೇಗೆ ತಿಳಿಸಿ ಅಂತ ನಿಮಗೆ ಕ್ವಶನ್ ಕೇಳಬಹುದು. ಕೋಮುವಾದ ಸಮಾಜಕ್ಕೆ ಶತ್ರುವಾಗಿದೆ ಹೇಗೆ ಅಂತ ಕೇಳಬಹುದು. ಯಾವ ರೀತಿಯಪ್ಪ ಅಂದ್ರೆ ಸಾಮಾಜಿಕವಾಗಿ ಭಿನ್ನತೆ. ಈ ಒಂದು ಧರ್ಮದ ಆಧಾರದಲ್ಲಿ ಸಮಾಜವನ್ನು ವಿಭಜನೆ ಮಾಡ್ತಾರೆ ಅಂತಂದ್ರೆ ಅಲ್ಲಿಗೆ ಸಮಾಜದಲ್ಲಿ ಭಿನ್ನತೆ ಆಗುತ್ತೆ. ಪರಸ್ಪರ ಸಮಾಜದಲ್ಲಿ ಅಪನಂಬಿಕೆ, ಒಬ್ಬರೊಬ್ಬರು ನಂಬದೇ ಇಲ್ಲ. ಆರ್ಥಿಕ ವೈಷಮ್ಯ, ದುಡ್ಡಿನಲ್ಲೂ ವೈಷಮ್ಯ ಆಗುತ್ತೆ. ರಾಜಕೀಯ ಒಂದು ಪೈಪೋಟಿಯಲ್ಲೂ ಪ್ರಕಟ ಆಗುತ್ತೆ. ಭಾರತ ಮಟ್ಟಿಗೆ ಈ ಕೋಮುವಾದ ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆಯನ್ನು ಭಂಗಪಡಿಸುತ್ತೆ. ಏನೇನೋ ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆಯನ್ನು ಸಹ ಭಂಗಪಡಿಸುತ್ತೆ.
ಅದರ ಜೊತೆಗೆ ವ್ಯಕ್ತಿಗಳ ಜೀವ ಮತ್ತು ಸ್ವತ್ತಿಗೂ ಕಾರಣವಾಗುತ್ತೆ. ಸಮಾಜ ವಿಭಜನೆ ಮಾಡೋದ್ರಿಂದ ವ್ಯಕ್ತಿಗಳ ಜೀವನವೂ ಹೋಗುತ್ತೆ, ಆಸ್ತಿ ಸ್ವತ್ತುಗಳಲ್ಲೂ ಸಹ ನಾಶವಾಗ್ತವೆ. ಈ ಮತೀಯವಾದದ ಗುಂಪುಗಳ ಮಧ್ಯೆ ಪರಸ್ಪರ ದೋಷಾರೋಪಣೆ, ದೈಹಿಕ ಹಲ್ಲೆ, ನಾವು ಅನಗತ್ಯ ತೊಂದರೆಗಳಿಗೆ ಕಾರಣ ಆಗುತ್ತೆ. ಇವತ್ತು ಸಮಸ್ಯೆ, ಭಾರತದ ಸಮಸ್ಯೆ ವಿದ್ಯಾರ್ಥಿಗಳೇ ತಿಳಿಬೇಕು. ಮತೀಯವಾದ ಮತೀಯ ಗುಂಪುಗಳು ಹಿತಾಸಕ್ತಿಯನ್ನ ರಾಷ್ಟ್ರೀಯ ಹಿತಾಸಕ್ತಿಗಳೆಂದು ಇಟ್ಟಿರೋದು ಇದು ಪರಿಗಣನೆ ಮಾಡಿ ದೇಶದಲ್ಲಿ ಮತೀಯತೆಗೆ ಪೂರಕವಾಗಿ ತಮ್ಮ ತಮ್ಮ ಹಿತಾಸಕ್ತಿಗಳನ್ನು ವೃದ್ಧಿಸ್ತಕ್ಕಂಥ ಪ್ರಯತ್ನಗಳಾಗ್ತಾ ಇದೆ. ಏನು ತಮ್ಮ ತಮ್ಮ ಪ್ರಯತ್ನಗಳನ್ನು ವೃದ್ಧಿಸಬೇಕು, ತಮ್ಮ ತಮ್ಮ ಧರ್ಮಗಳನ್ನು ಪ್ರಚಾರ ಪಡಿಸ್ತಕ್ಕಂಥ, ಪರಧರ್ಮಗಳನ್ನ ಬೇರೆ ರೀತಿಯಿಂದ ನೋಡ್ತಕ್ಕಂಥ ಸಂದರ್ಭಗಳು ಉಂಟಾಗ್ತಾ ಇದೆ. ಇದರಿಂದಾಗಿ ದೇಶದಲ್ಲಿ ಏಕತೆಗೆ ಧಕ್ಕೆ ಆಗ್ತಕ್ಕಂಥ ಸಂದರ್ಭಗಳು ಬರ್ತವೆ. ಅದೇ ರೀತಿಯಾಗಿ ದೇಶವು ಆಂತರಿಕವಾದಂತಹ ಸಮಸ್ಯೆಯನ್ನ ನಿವಾರಿಸಲು ಹೆಚ್ಚಿನ ಶ್ರಮವನ್ನು ಪಡಬೇಕು. ಇಂಥ ಒಂದು ನಮ್ಮ ದೇಶದಲ್ಲಿರ್ತಕ್ಕಂಥ ಆಂತರಿಕ ಸಮಸ್ಯೆ ಇದು. ಈ ಸಮಸ್ಯೆಯನ್ನು ಏನು ಮಾಡಬೇಕಾಗತ್ತೆ, ನಾವು ನಿವಾರಿಸಲಿಕ್ಕೆ ಹೆಚ್ಚಿನ ಒಂದು ಶ್ರಮವನ್ನು ಹಾಕಬೇಕಾಗುತ್ತೆ. ಕೋಮುವಾದವನ್ನು ನಿಯಂತ್ರಿಸಲು ಸಾಕಷ್ಟು ಮುನ್ನೆಚ್ಚರಿಕೆ ಬೇಕಾಗಿದೆ. ಎಲ್ಲ ಇದೆ ಅಂತಂದ್ರೆ ಮುನ್ನೆಚ್ಚರಿಕೆ ಬಗ್ಗೆ ಏನು? ಏಕರೂಪ ನಾಗರಿಕ ಸಂಹಿತೆ, ಏಕರೂಪ ನಾಗರಿಕ ಸಂಹಿತೆ. ಅನಂತರ ಎಲ್ಲ ನಾಗರಿಕರನ್ನ ಸಮಾನ ದೃಷ್ಟಿಯಿಂದ ಕಾಣಬೇಕು. ಎಲ್ಲ ನಾಗರಿಕರನ್ನ ಸಮಾನ ದೃಷ್ಟಿಯಿಂದ ಕಾಣಬೇಕು. ಜಾತ್ಯತೀತ ಮನೋಭಾವನೆಗೆ ಸಾಮಾಜಿಕ ಜೀವನದ ಎಲ್ಲಾ ರಂಗದಲ್ಲೂ ಪ್ರಾಶಸ್ತ್ಯ ಮತ್ತು ಸಂಕುಚಿತ ವಿಭಾಗೀಯ ಚಿಂತನೆಗಳಿಂದ ನಾವೇನಪ್ಪಾ ಅಂದ್ರೆ ಮೇಲುಸ್ತರದ ರಾಷ್ಟ್ರೀಯ ಚಿಂತನೆಗೆ ಹೆಚ್ಚು ಒತ್ತು ಕೊಡಬೇಕು. ಸಂಕುಚಿತ ಮನೋಭಾವನೆ ಇರಬಾರದು, ರಾಷ್ಟ್ರೀಯ ಚಿಂತನೆಗೆ ಹೆಚ್ಚಿನ ಒತ್ತು ಕೊಡಬೇಕಾಗುತ್ತೆ. ಹಾಗೂ ಸಾಮಾಜಿಕ ಮತ್ತು ಆರ್ಥಿಕ ತಾರತಮ್ಯ ಧೋರಣೆ, ಮತೀಯ ಸಾಮರಸ್ಯವನ್ನ ಬಿರುಕು ಹೆಚ್ಚಾಗುತ್ತೆ. ಅದರ ಬದಲಿಗೆ ಭಾರತೀಯ ಎಲ್ಲ ಮತ ಸಂಪ್ರದಾಯಗಳು ಜನಸಾಮಾನ್ಯರಲ್ಲಿ ಆರೋಗ್ಯಕರ ರಾಷ್ಟ್ರೀಯ ಚಿಂತನೆಗಳನ್ನ ಬೆಳೆಸಲಿಕ್ಕೆ ಯತ್ನಿಸಬೇಕು. ಮತೀಯ ಮೂಲಭೂತವಾದ ಬಹುತ್ವದ ಸಮಗ್ರತೆ, ಸಮಾನತೆ, ಸೋದರತೆ, ಸಾಂಸ್ಕೃತಿಕ ಬಹುರೂಪತೆಗೆ ಧಕ್ಕೆಯಾಗದಂತೆ ತಡೆಗಟ್ಟಬೇಕು. ಜಾತ್ಯತೀತ ತತ್ವಕ್ಕೆ ಭದ್ರಾಗ್ತಕ್ಕಂಥ ಮನೋಧರ್ಮ ನಮ್ಮಲ್ಲಿ ಬಿದ್ದಾಗ ಮಾತ್ರ ಈ ಭಾರತ ಸಮಸ್ಯೆ ಆಗಿರ್ತಕ್ಕಂಥ ಕೋಮುವಾದವನ್ನು ನಾವು ಪರಿಹರಿಸೋದಕ್ಕೆ ಇರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಹುಡುಕಬಹುದು ಅಂತಕ್ಕಂಥದ್ದು ಇದು ಒಂದು. ನಂತರ ಈ ಮಹಿಳೆಯರ ಸ್ಥಾನಮಾನವೂ ಸಹ ಭಾರತದಲ್ಲಿರ್ತಕ್ಕಂಥ ಪ್ರಮುಖ ಸಮಸ್ಯೆ. ಯಾವ ರೀತಿಯಾದ ಸಮಸ್ಯೆ? ಸ್ವತಂತ್ರ ಪೂರ್ವದಲ್ಲಿಯೂ ಮಹಿಳೆಯರ ಸಾಧನೆಗಳನ್ನು ನಾವು ಗುರುತಿಸಿದ್ದೀವಿ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಅನಿ ಬೆಸೆಂಟ್, ಕಸ್ತೂರ್ಬಾ ಗಾಂಧಿ, ಸಾವಿತ್ರಿಬಾಯಿ ಪೋಪಲೆ, ಸರೋಜಿನಿ ನಾಯ್ಡು, ಇವನ್ನೆಲ್ಲ ಸ್ಮರಣೆ ಮಾಡ್ತೀವಿ ನಾವು. ಯಾವಾಗ? ಸ್ವತಂತ್ರ ಪೂರ್ವದಲ್ಲಿ. ಇದು ಮಹಿಳೆಯರು ವೈದ್ಯಕೀಯ ಅಧ್ಯಾಪಕ ವೃತ್ತಿಯಲ್ಲಿ ಇಂಜಿನಿಯರ್ ಇರ್ಬೋದು, ಪೈಲಟ್ ಇರ್ಬೋದು, ಗಗನಯಾತ್ರಿ ಇರ್ಬೋದು, ಪೊಲೀಸ್ ಇರ್ಬೋದು, ರಾಜಕೀಯ ಮತ್ತು ರಕ್ಷಣಾ ಪಡೆ, ಈ ರೀತಿ ಎಲ್ಲಾ ಕ್ಷೇತ್ರಗಳಲ್ಲಿ ತಮ್ಮ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಆದರೂ ಸಹ ಮಹಿಳೆಯರ ಸ್ಥಾನಮಾನ ಇನ್ನೂ ಉತ್ತಮವಾಗಬೇಕಾಗಿದೆ. ಸಾಮಾಜಿಕ ಪದ್ಧತಿಗಳು ನಮ್ಮಲ್ಲಿ ಇವತ್ತು ಯಾವ ರೀತಿ ಇದೆ? ಬಡತನ ಇದೆ, ಅನಕ್ಷರತೆಯಂತಹ ಕಾರಣಗಳಿಂದ ಇವತ್ತು ಸ್ತ್ರೀಯರ ಸ್ಥಾನಮಾನದಲ್ಲಿ ಏನಾಗ್ತಾ ಇದಪ್ಪ ಅಂತಂದ್ರೆ ಸ್ವಲ್ಪ ಸಮಸ್ಯೆ ಆಗಿದೆ. ಅದರ ಪಥದಲ್ಲಿ ಹಿಂದಿರುತ್ತಿ ಅದು ದೇಶದ ಅಭಿವೃದ್ಧಿಗೆ ಸಮಸ್ಯೆಯಾಗಿ ಕಾಡ್ತಾ ಇದೆ. ದೇಶದ ಅಭಿವೃದ್ಧಿಗೆ ಇದು ಸಮಸ್ಯೆನೇ ಹೊರತು ಅದು ಅನುಕೂಲ ಅಲ್ಲ ಅಂತಕ್ಕಂಥದ್ದು. ಅದಕ್ಕೋಸ್ಕರ ನಾವೇನ್ ಮಾಡಬೇಕು? ಮಹಿಳೆಯರ ಸ್ಥಾನಮಾನವನ್ನ ಕ್ವಶನ್, ಮಹಿಳೆಯರ ಸ್ಥಾನಮಾನವನ್ನ ಅಭಿವೃದ್ಧಿಪಡಿಸಲಿಕ್ಕೆ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮಗಳೇನು ಅಂತ ಕೇಳಿದಾಗ ನೀವು ಬರೀಬೇಕಾಗುತ್ತೆ. ಏನ್ ಹೇಳ್ಬೋದು? ಮಹಿಳೆಯರ ಶಿಕ್ಷಣ ಅಭಿವೃದ್ಧಿಯನ್ನು ಉತ್ತಮಪಡಿಸಲಿಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಅದು ಮಹಿಳಾ ಮತ್ತು
ಇಲಾಖೆಯನ್ನು ಸ್ಥಾಪನೆ ಮಾಡಿದೆ. ಇದರ ಮೂಲಕ ಮಹಿಳೆಯರಿಗೆ ಆರೋಗ್ಯ, ಶಿಕ್ಷಣ, ಸಾಮಾಜಿಕ ಕ್ಷೇತ್ರದಲ್ಲಿ ಸ್ಥಾನಮಾನವನ್ನು ಉತ್ತಮಪಡಿಸಲಿಕ್ಕೆ, ಮಹಿಳೆಯರ ಸಬಲೀಕರಣಕ್ಕೋಸ್ಕರವಾಗಿ ಮಹಿಳೆಯರಿಗೆ ಶಿಕ್ಷಣ ಮತ್ತೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಇವತ್ತು ಜಾರಿಗೆ ತಂದರೆ, ವರದಕ್ಷಿಣೆ ನಿಷೇಧ ಕಾಯ್ದೆ, ಬಾಲ್ಯ ವಿವಾಹ ಗೊತ್ತಿರಬಹುದೇನೋ, 18 ವರ್ಷ ತುಂಬಿದ ಪುರುಷ ಮಹಿಳೆ, 21 ವರ್ಷ ವಯಸ್ಸಾದಂತ ತುಂಬಿದಂತ ಪುರುಷ ಮದುವೆ, ಅದರೊಳಗೆ ಅನಂತರ ಮದುವೆ ಹೋಗೋದು 14 ವರ್ಷದ ಒಳಗಿನ ಮಕ್ಕಳನ್ನ ಮದುವೆ ಮಾಡಿದ್ರೆ, 18 ವರ್ಷ ಮತ್ತು 21 ವರ್ಷದ ಒಳಗಿನ ಮಕ್ಕಳನ್ನ ಮದುವೆ ಮಾಡೋದು ಬಾಲ್ಯ ವಿವಾಹ ಅಂತ ಕರಿತೀವಿ. ಆದರೆ ಈ ಒಂದು ವರದಕ್ಷಿಣೆ ನಿಷೇಧ ಕಾಯ್ದೆ 1941ರಲ್ಲಿ ಇದನ್ನು ಜಾರಿಗೆ ತಂದರೆ, ಮುಂತಾದ ಕಾರ್ಯಕ್ರಮಗಳನ್ನು ರೂಪಿಸಿ ಅದರಲ್ಲಿ ಕರ್ನಾಟಕ ಸರ್ಕಾರ ಸ್ತ್ರೀಶಕ್ತಿ ಎಂಬ ಕಾರ್ಯಕ್ರಮವನ್ನ, ಅದು ಸ್ತ್ರೀಶಕ್ತಿ ಸಂಘಗಳು ಅಂತೇಳಿ ಇವತ್ತು ಈ ಮಹಿಳೆಯರಿಗೋಸ್ಕರವಾಗಿ ಕರ್ನಾಟಕ ಸರ್ಕಾರ ರೂಪಿಸಿ ಈ ಗ್ರಾಮಾಂತರ ಮಹಿಳೆಯರ ವಿಕಾಸಕ್ಕೆ ಇವತ್ತು ಪ್ರಯತ್ನ ಪಡ್ತಾ ಇದೆ ಅಂತ ಹೇಳಬಹುದು. ಅದರ ಜೊತೆಗೆ ಮಹಿಳೆಯರ ಸ್ವಯಂ ಉದ್ಯೋಗಕ್ಕೋಸ್ಕರವಾಗಿ ಸಾಲ ಸೌಲಭ್ಯ, ಸಬ್ಸಿಡಿ ನೀಡತಕ್ಕಂಥ ಕಾರ್ಯಕ್ರಮಗಳನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ. ಅದರ ಜೊತೆಗೆ ಮಹಿಳಾ ಮಂಡಲಗಳು, ಸ್ತ್ರೀಶಕ್ತಿ ಸಂಘಗಳು, ಸ್ವಸಹಾಯ ಸಂಘಗಳು, ಮಹಿಳಾ ಸಹಕಾರಿ ಸಂಘಗಳು, ಈ ಸ್ತ್ರೀಯರ ಸರ್ವತೋಮುಖ ಅಭಿವೃದ್ಧಿಗೆ ಇವತ್ತು ಏನಾಗ್ತಾ ಇದೆಯಪ್ಪ ಅಂತಂದ್ರೆ ಸಹಕರಿಸ್ತಾ ಇದೆ. ಅದರ ಜೊತೆಗೆ ಈ ಒಂದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮಹಿಳಾ ಆಯೋಗಗಳನ್ನು ಸ್ಥಾಪನೆ ಮಾಡಿದ್ದಾರೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮಹಿಳಾ ಆಯೋಗವನ್ನು ಸ್ಥಾಪನೆ ಮಾಡುವುದರ ಮೂಲಕವಾಗಿ ಮಹಿಳೆಯರ ದೂರದುಮ್ಮಾನಗಳನ್ನ ಪರಿಶೀಲಿಸಿ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಇವತ್ತಾಗ್ತಾ ಇದೆ ಅಂತ. ಈಗಾಗಲೇ ಸ್ಥಳೀಯ ಆಡಳಿತ ಸಂಸ್ಥೆಗಳಲ್ಲಿ ಮಹಿಳಾ ಮೀಸಲಾತಿಯನ್ನು ಸಹ ಕೊಡಲಾಗಿದೆ. ಸರ್ಕಾರಿ ಉದ್ಯೋಗದಲ್ಲೂ ಸಹ ಮಹಿಳೆಯರಿಗೆ ನಿಗದಿತ ಪ್ರಮಾಣದಲ್ಲಿ ಇವತ್ತು ಮೀಸಲಾತಿಯನ್ನು ನಾವು ಕಾಣ್ತೀವಿ. ಅದೇ ರೀತಿಯಾಗಿ ಭಾರತದಲ್ಲಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿ, ಪ್ರತಿಭಾ ಸಿಂಗ್ ಪಾಟೀಲ್ ಅವರು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದರೆ, ಹಲವಾರು ಮಹಿಳೆಯರು ರಾಜ್ಯಪಾಲರಾಗಿ, ಅನಂತರ ಮುಖ್ಯಮಂತ್ರಿಯಾಗಿ, ವಿದೇಶಿ ರಾಯಭಾರಿಯಾಗಿ ಇನ್ನಿತರ ಹುದ್ದೆಗಳನ್ನು ಅಲಂಕರಿಸಿ ಪರಿಣಾಮಕಾರಿಯಾಗಿ ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸುವುದನ್ನು ನಾವು ಕಾಣ್ತೀವಿ ಇವತ್ತು ಅಂತ. ಹಾಗಾಗಿ ಇದು ಮಹಿಳೆಯರ ಸಬಲೀಕರಣಕ್ಕೆ ಸ್ಫೂರ್ತಿದಾಯಕ. ಮೊದಲ ಪ್ರಥಮ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ಸಿಂಗ್ ಪಾಟೀಲ್, ಪ್ರಥಮ ಮಹಿಳಾ ಪ್ರಧಾನಿ ಇಂದಿರಾ ಗಾಂಧಿ, ಪ್ರಥಮ ಮಹಿಳಾ ರಾಜ್ಯಪಾಲರು ಸರೋಜಿನಿ ನಾಯ್ಡು, ಪ್ರಥಮ ಮಹಿಳಾ ಮುಖ್ಯಮಂತ್ರಿ ಸುಚೇತಾ ಕೃಪಲಾನಿ, ಇವೆಲ್ಲ ಈ ರೀತಿಯಾಗಿ ಮಹಿಳೆಯರು ಸಾಧನೆಯನ್ನು ಮಾಡಿದ್ದಾರೆ. ಮಹಿಳೆಯರ ಸ್ಥಾನಮಾನ ಇವತ್ತು ಉತ್ತಮ ಆಗ್ತಾ ಇದೆ. ಉತ್ತಮ ಆಗೋದು ಸರ್ಕಾರ ಇಷ್ಟೆಲ್ಲ ಅವಕಾಶವನ್ನು ಮಾಡಿಕೊಟ್ಟಿದೆ ಅಂತಕ್ಕಂಥ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಇದಾದ್ಮೇಲೆ ಇನ್ನೊಂದು ಸಮಸ್ಯೆ ಆಗಪ್ಪ ಅಂತಂದ್ರೆ ಈ ಭಯೋತ್ಪಾದನೆ. ಭಯೋತ್ಪಾದನೆಯೂ ಸಹ ಭಾರತದಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಸಮಸ್ಯೆ ಅಂತ ನಾವು ಕಾಣಬಹುದು. ಭೀತಿವಾದ ಮತ್ತು ಉಗ್ರಗಾಮಿತ್ವ ಅಂತ ಕರಿತೀವಿ. ಭಯೋತ್ಪಾದನೆಯನ್ನು ಹೆಂಗ್ ಕರಿತೀವಿ? ಭೀತಿವಾದ ಅಥವಾ ಉಗ್ರಗಾಮಿತ್ವ. ಅಥವಾ ಉಗ್ರಗಾಮಿತ್ವ. ಇದು ಒಂದು ಬಲ ಪ್ರಯೋಗದ ಒತ್ತಡ ತಂತ್ರಗಾರಿಕೆ ಅಂತ ಕರೀತೀವಿ.
ಬಲಪ್ರಯೋಗದ, ಒತ್ತಡ ತಂತ್ರಗಾರಿಕೆ, ರಾಜಕೀಯ, ಧಾರ್ಮಿಕ ಅಥವಾ ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಗುರಿ ಹೊಂದಿದ ಭಯೋತ್ಪಾದಕರು ವ್ಯಕ್ತಿಗಳಿಗೆ ಮತ್ತು ಸ್ವತ್ತುಗಳಿಗೆ ಅಪಾಯವನ್ನು, ಹಾನಿಯನ್ನು ಉಂಟು ಮಾಡ್ತವೆ. ಇಲ್ಲಿ ಕೇಳಬಹುದು ನಿಮಗೇನೋ ಭಯೋತ್ಪಾದನೆಯಿಂದ ಆಗ್ತಕ್ಕಂಥ ಪರಿಣಾಮಗಳೇನು ಅಂತ ಕ್ವಶನ್ ಕೇಳ್ತಾರೆ. ಏನು ಪರಿಣಾಮಗಳು ಅಂತಂದ್ರೆ ವ್ಯಕ್ತಿಗಳಿಗೆ ಮತ್ತೆ ಸ್ವತ್ತುಗಳಿಗೆ ಅಪಾರವಾಗಿರ್ತಕ್ಕಂಥ ನೋವು, ಹಾನಿ ಉಂಟು ಮಾಡ್ತವೆ. ಅದಕ್ಕಿಂತ ಹೆಚ್ಚಾಗಿ ಉಗ್ರಗಾಮಿತ್ವ ಮಾನಸಿಕ ವೇದನೆಯನ್ನು ನೀಡುತ್ತೆ. ಏನೋ ಮಾನಸಿಕ ವೇದನೆಯನ್ನು ನೀಡುತ್ತೆ. ಅದರ ಜೊತೆಗೆ ಈ ಸಾಮಾಜಿಕ ಸಂಸ್ಕೃತಿ ಅದೇ ರೀತಿ ಸರ್ಕಾರಕ್ಕೆ ನಕಾರಾತ್ಮಕ ಪರಿಣಾಮವನ್ನ ಬೀರುತ್ತೆ. ಉಗ್ರಗಾಮಿ ಸಂಘಟನೆಗಳ ಉದ್ದೇಶ ಈಡೇರಿಕೆಗಾಗಿ ನಾವೇನಪ್ಪ ಅಂತಂದ್ರೆ ಹಾಗೂ ಭಯದ ವಾತಾವರಣ ಸೃಷ್ಟಿ ಮಾಡುತ್ತೆ. ಏನೋ ಭಯ, ಉಗ್ರಗಾಮಿ ಭಯ. ಭಯದ ವಾತಾವರಣವನ್ನು ಮಾಡುತ್ತೆ. ಹಾಗಾಗಿ ಭಯದ ವಾತಾವರಣ ಸೃಷ್ಟಿಸುವ ಉದ್ದೇಶ ಹೊಂದಿದ ರಾಜಕೀಯ ತಂತ್ರಗಾರಿಕೆಯನ್ನ ಭಯೋತ್ಪಾದನೆ ಅಂತ ಕರೀತೀವಿ. ಭಯೋತ್ಪಾದನೆ ಅಂದ್ರೆ ಭಯದ ವಾತಾವರಣವನ್ನು ಸೃಷ್ಟಿ ಮಾಡತಕ್ಕಂಥ ಉದ್ದೇಶ ಹೊಂದಿದ ರಾಜಕೀಯ ತಂತ್ರಗಾರಿಕೆಯನ್ನು ಭಯೋತ್ಪಾದನೆ ಅಂತ ಕರಿತೀವಿ. ಇಂಥ ಸಂಘಟಿತ ಉದ್ದೇಶ ಹೊಂದಿದ ರಾಜಕೀಯ ತಂತ್ರಗಾರಿಕೆ, ಇಂಥ ಸಂಘಟಿತ ಹಿಂಸೆಯ ಕೃತ್ಯಗಳು ಕಾನೂನು ಬಾಹಿರವಾಗಿ ಸಮಾಜದ್ರೋಹಿ ಅಂತ ಅನಿಸ್ತವೆ. ಕಾನೂನು ಬಾಹಿರವೇನೋ ಸಮಾಜಕ್ಕೆ ದ್ರೋಹವನ್ನು ಮಾಡತಕ್ಕಂಥದ್ದು. ಅದರ ಜೊತೆಗೆ 2001ರಲ್ಲಿ ಅಮೆರಿಕದ ವಿಶ್ವ ವ್ಯಾಪಾರ ಕೇಂದ್ರದ ಮೇಲೆ 2001ರಲ್ಲಿ ಅಮೆರಿಕದ ವಿಶ್ವ ವ್ಯಾಪಾರ ಕೇಂದ್ರದ ಮೇಲೆ ಈ ಒಂದು ಧ್ವಂಸ ಅಂತೆ ಬ್ರಿಟನ್, ಇರಾನ್, ಭಾರತ, ಅಫ್ಘಾನಿಸ್ತಾನ, ಪಾಕಿಸ್ತಾನ, ಇಂಡೋನೇಷ್ಯಾ ಮುಂತಾದ ಹಲವಾರು ದೇಶಗಳಲ್ಲಿ ಇವತ್ತು ಸರಣಿ ಬಾಂಬ್ಗಳ ಸ್ಫೋಟ ಆಗ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಕಳವಳಕಾರಿಯಾಗಿರ್ತಕ್ಕಂಥ ವಿಷಯ ಇದು ಭಯೋತ್ಪಾದನೆ ಅಂತಕ್ಕಂಥ. ಯಾಕೆ ರೀತಿ ಆಗ್ತಾ ಇದೆ? ಈ ಒಂದು ಉಗ್ರಗಾಮಿತ್ವ ಧಾರ್ಮಿಕ ಮೂಲಭೂತ ಚಿಂತನೆಯಿಂದ ಪ್ರತ್ಯೇಕವಾದದಿಂದ, ತೀವ್ರ ಎಡಪಂಥೀಯ ವಿಚಾರದಿಂದ, ನಾಡ ಬಿಡುಗಡೆಯ ಛಲದಿಂದ, ವರ್ಣದ್ವೇಷ ನೀತಿ ಮುಂತಾದ ಒಂದು ವಿಚಾರಗಳಿಂದ ಒಂದು ಪ್ರೇರೇಪಿತವಾಗ್ತಾ ಇದೆ. ಒಂದು ರಾಷ್ಟ್ರ ಇನ್ನೊಂದು ದೇಶಗಳಿಗೆ ಭಯೋತ್ಪಾದಕತೆಗೆ ಆರ್ಥಿಕ ಇನ್ನಿತರ ಸಹಕಾರ ನೀಡತಕ್ಕಂಥದ್ದನ್ನು ಕಾಣ್ತೀವಿ ನಾವು. ಒಂದು ದೇಶ ಇನ್ನೊಂದು ದೇಶಕ್ಕೆ ಭಯೋತ್ಪಾದನೆ ಮಾಡಲಿ ಅಂತೇಳಿ ಬಲವಂತವಾಗಿ ಹಣಕಾಸಿನ ಸಹಾಯವನ್ನು ಕೊಡ್ತಕ್ಕಂಥದ್ದು. ಈ ಉಗ್ರಗಾಮಿತ್ವ ಒಂದು ರಾಷ್ಟ್ರದ ನಾಗರಿಕನ ಮೇಲೆ, ಮಿಲಿಟರಿ ಪಡೆಗಳ ಮೇಲೆ, ಮತ್ತೆ ನಿರ್ದಿಷ್ಟ ಭಾಷಾವಾರು, ಧಾರ್ಮಿಕ, ಜನಾಂಗೀಯ ಅಥವಾ ವರ್ಣದವರ ಮೇಲೆ ಎರಗಿ ಮತ್ತು ಸಾವು ನೋವನ್ನು ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಉಗ್ರಗಾಮಿತ್ವ ಭಯವನ್ನು ಹೆಚ್ಚಿಸ್ತಕ್ಕಂಥ, ಪ್ರಚಾರವನ್ನು ಪಡಿತಕ್ಕಂಥ ಉದ್ದೇಶ ಇದು ನಡ್ತಾ ಇದೆ. ಮಾತ್ರ ಅತ್ಯಧಿಕ ಸಾವು ನೋವನ್ನು ಉಂಟು ಮಾಡಲಿಕ್ಕೆ ಸ್ಫೋಟಕ ವಸ್ತುಗಳನ್ನ ಬಳಸ್ತಾರೆ. ಸಾವು ನೋವನ್ನ ಇದು ಬಳಸ್ತಾರೆ. ವಿಷಾನಿಲವನ್ನ ಬಳಸ್ತಕ್ಕಂಥ ದಾರಿ ಮಾಡಿಕೊಡುತ್ತೆ. ಇಂಥ ವಿನಾಶಕಾರಿ ಕೃತ್ಯಗಳು ಸಾಕಷ್ಟು ಪೂರ್ವ ಯೋಜಿತವಾಗಿ ಪ್ರೀ ಪ್ಲಾನ್ ಆಗಿರುತ್ತೆ. ಇವರು ಭಯೋತ್ಪಾದಕರು ಏನ್ ಮಾಡ್ತಾರೆ? ಪೂರ್ವ ಯೋಜಿತವಾಗಿಯೇ ಮೊನ್ನೆ ಇದರಲ್ಲಿ ಕಾಶ್ಮೀರದಲ್ಲಿ ಒಂದು ಸೈನ್ಯವನ್ನ CRPF ಯೋಧರ ಸೈನ್ಯವನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದನ್ನು ನೀವು ತಿಳ್ಕೊಂಡಿದ್ದೀರಿ. ಅದ್ರ ಜೊತೆಗೆ ಈ ಒಂದು ಉಗ್ರಗಾಮಿಗಳು ತಮ್ಮದೇ ಆದ ಗುಪ್ತಚರಗಳು ತರಬೇತಿ ಹೊಂದಿರತಕ್ಕಂಥ ಜಾಲವನ್ನು ಹೊಂದಿರ್ತಾರೆ. ಅವರದೇ ಆಗಿರ್ತಕ್ಕಂಥ ತರಬೇತಿ ಹೊಂದಿರತಕ್ಕಂಥ ಜಾಲವನ್ನು ಸಹ ಹೊಂದಿರ್ತಾರೆ. ಹಾಗಾಗಿ ಈ ಬಂದವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಒಂದು ಅವರ ಸಹಾಯದಿಂದ ಹಣವನ್ನ ಸಂಗ್ರಹಿಸ್ತಾರೆ. ಅತ್ಯಾಧುನಿಕ ಸಾರಿಗೆ ಸಂಪರ್ಕ ಸಾಧನಗಳನ್ನು ಬಳಸ್ತಾರೆ. ತಮ್ಮ ನಿರ್ದಿಷ್ಟ ಗುರಿ, ಉದ್ದೇಶ ನಿರ್ದಿಷ್ಟ ಗುರಿ ಸಾಧನೆ ಮಾಡಬೇಕು. ನಾವು ಸಂಘಟನೆಗೆ ಸಾಕಷ್ಟು ಪ್ರಚಾರವನ್ನ ಪಡೆದುಕೊಡ್ತಾರೆ. ರಸ್ತೆ ಸಾರಿಗೆ, ರೈಲ್ವೆ ಸಾರಿಗೆ, ವಿಮಾನ ಪ್ರಮುಖ ಸರ್ಕಾರಿ ಕಚೇರಿಗಳು, ಕಿಕ್ಕಿಳಿದಿರ್ತಕ್ಕಂಥ ಜನಜಂಗುಳಿ,
ಮಾರುಕಟ್ಟೆ ಪ್ರದೇಶ, ಇಂತಹ ಪ್ರದೇಶಗಳು ಇವತ್ತು ಭಯೋತ್ಪಾದನೆ ವರ್ತಕ್ಕೆ ಸಿಲುಕ್ತಾ ಇದ್ದಾವೆ ಅಂತ ಹೇಳಬಹುದು. ಇಂಥ ಪ್ರದೇಶಗಳು ಭಯೋತ್ಪಾದನೆ ವರ್ತಕ್ಕೆ ಸಿಗ್ತಾ ಇದ್ದಾವೆ. ಇವೆಲ್ಲ ವಿಮಾನ ಕಳ್ಳತನ ಮಾಡ್ತಕ್ಕಂಥ, ಆತ್ಮಾಹುತಿ ದಾಳಿ ಮಾಡೋದು, ಗುಂಡಿನ ಕಾಳಗ, ಬಾಂಬ್ ದಾಳಿ, ನಿರ್ದಿಷ್ಟ ಮತ್ತು ಮುಗ್ಧ ಜನರನ್ನ ಒತ್ತೆಯಾಗಿರತಕ್ಕಂಥದ್ದು, ಇವೆಲ್ಲ ಉಗ್ರಗಾಮಿಗಳು ಮಾಡ್ತಕ್ಕಂಥ ಹೀನ ಕೃತ್ಯಗಳನ್ನು ಇವತ್ತು ಮಾಡ್ತಾರೆ ಉಗ್ರಗಾಮಿಗಳು ಅಂತ ಹೇಳಬಹುದು. ಭಾರತ ಇಂಥ ಉಗ್ರಗಾಮಿತ್ವಕ್ಕೆ ಸಾಕಷ್ಟು ತುತ್ತಾಗಿದೆ. ರಾಷ್ಟ್ರ ಕಾಶ್ಮೀರ, ನಾಗಾಲ್ಯಾಂಡ್, ಮಿಜೋರಾಂ, ಅಸ್ಸಾಂ ಇಂಥ ಹಲವಾರು ರಾಷ್ಟ್ರಗಳು ಇವತ್ತು ಭಯೋತ್ಪಾದನೆಗೆ ಜೊತೆಗೆ ತಲೆ ಎತ್ತಿತಾ ಇದೆ. 2007 ನವೆಂಬರ್ 26ರಂದು 2007 ನವೆಂಬರ್ 26ರಂದು ಈ ಒಂದು ಎಲ್ಲೇ ಮುಂಬೈ ತಾಜ್ ಹೋಟೆಲ್ ಮೇಲೆ ದಾಳಿ ಮಾಡಿದ್ರು ಉಗ್ರಗಾಮಿಗಳು. ರೈಲು ನಿಲ್ದಾಣದಲ್ಲಿ ದಾಳಿ ಮಾಡಿದ್ರು. ನವದೆಹಲಿಯ ಸಂಸತ್ತಿನ ಮೇಲಿದ್ದಂತೆ ದಾಳಿ. ಹೈದರಾಬಾದ್, ಚೆನ್ನೈ, ಬೆಂಗಳೂರು, ಬುದ್ಧಗಯ ಮುಂತಾದ ಕಡೆಗಳಲ್ಲಿ ಇಂಥ ವಿಧ್ವಂಸಕ ಕೃತ್ಯಗಳು ಇವತ್ತು ನಡೀತಾ ಇದ್ದಾವೆ ಅಂತ. ಅದ್ರ ಜೊತೆಗೆ ಈ ನಕ್ಸಲ್ವಾದಿಗಳು ಭೀಕರವಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಇವತ್ತು ನಡೆಸ್ತಾ ಇದ್ದಾರೆ. ನಮ್ಮ ನೆರೆ ರಾಷ್ಟ್ರ ಆಗಿರ್ತಕ್ಕಂಥ ಪಾಕಿಸ್ತಾನ, ಚೀನಾ, ನಮ್ಮಲ್ಲಿನ ಇಂಥ ಭಯೋತ್ಪಾದನೆ ಕುಮ್ಮಕ್ಕು ಕೊಡ್ತಕ್ಕಂಥ ರಾಷ್ಟ್ರಗಳು ಚೀನಾ ಮತ್ತು ಪಾಕಿಸ್ತಾನ ಇವತ್ತು ಭಯೋತ್ಪಾದನೆ ಕುಮ್ಮಕ್ಕನ್ನು ಕೊಡ್ತಕ್ಕಂಥದ್ದು. ಭಾರತದಲ್ಲಿ ತನ್ನಲ್ಲಿ ಅದೇ ರೀತಿ ಅನ್ಯರಂಗದಲ್ಲಿ ಭಯೋತ್ಪಾದನೆಗೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಭಯೋತ್ಪಾದಕ ನಿಗ್ರಹಕ್ಕೆ ತೀವ್ರ ಪ್ರಯತ್ನವನ್ನು ನಡೆಸ್ತಾ ಇದೆ. ತನ್ನ ಮೂಲಕ ಪ್ರಾಣ ಮತ್ತು ಆಸ್ತಿಪಾಸ್ತಿಯನ್ನು ಉಳಿಸ್ಲಿಕ್ಕೆ ಎತ್ತಾ ಇದ್ದಾವೆ. ಭೀತಿವಾದಗಳನ್ನು ನಿಗ್ರಹಿಸಲಿಕ್ಕೆ ವಿಶೇಷ ಪರಿಣಿತಿ ಪಡೆದ ಪಡೆಗಳನ್ನು ರಚನೆ ಮಾಡ್ತದೆ. ಇವತ್ತು ಕೆಲವೊಮ್ಮೆ ರಕ್ಷಣಾ ಪಡೆಗಳನ್ನ ಉಗ್ರಗಾಮಿಗಳ ವಿರುದ್ಧವಾಗಿ ಇವತ್ತು ಕಾರ್ಯಾಚರಣೆ ಬಳಸ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ನಾವು ಸ್ಮರಿಸಬೇಕಾಗಿದೆ. ಶಾಂತಿ ಪ್ರಿಯ ರಾಷ್ಟ್ರ ಭಾರತ. ಆದ್ರಿಂದ ಈ ರಾಷ್ಟ್ರ ನಾವು ಏನ್ ಮಾಡಬೇಕು? ಭಯೋತ್ಪಾದನೆಯನ್ನು ವಿರೋಧಿಸಬೇಕು. ಮನುಕುಲದ ಇತಿಹಾಸವನ್ನು ಪರಿಶೀಲಿಸಿದಾಗ ಸತ್ಯ ಗೋಚರಿಸುತ್ತೇನೋ, ಹಿಂಸೆ ಭಯೋತ್ಪಾದನೆಗಳಿಂದ ಮಾಡಿದಂತಹ ಸಾಧನೆ ಮಾಡಿದ್ದು ಕ್ಷುಲ್ಲಕ ಮತ್ತು ಸತ್ಯ. ಏನೋ ಹಿಂಸೆ ಮತ್ತು ಭಯೋತ್ಪಾದನೆಗಳಿಂದ ಸಾಧನೆ ಮಾಡಿದ್ದು ಕ್ಷುಲ್ಲಕ ಮತ್ತು ಸತ್ಯ. ಅಹಿಂಸೆ ಮತ್ತು ಪ್ರೇಮ ತ್ಯಾಗಗಳನ್ನು ಸಾಧಿಸಿದ್ದು ಅಪಾರ ಅಂತ. ಮಹಾತ್ಮ ಗಾಂಧೀಜಿ ಅಹಿಂಸಾತ್ಮಕವಾಗಿ ಸ್ವತಂತ್ರ ಹೋರಾಟವನ್ನು ಮಾಡಿದ್ರ ಹೊರತು ಹಿಂಸಾತ್ಮಕವಾಗಿ ಮಾಡಲಿಲ್ಲ. ನಮಗೆ ತೀರಾ ಹತ್ತಿರವಾಗಿ ತಿಳಿದಾಗ ನಮ್ಮ ಮಹಾತ್ಮ ಗಾಂಧೀಜಿ ನೀವು ಕೇಳಿದಿರಿ, ಇಂದಿರಾ ಗಾಂಧಿ ಕೇಳಿದಿರಿ, ರಾಜೀವ್ ಗಾಂಧಿ ಕೇಳಿದಿರಿ. ಇವರನ್ನು ಹಿಂಸಾ ಮಾರ್ಗದಿಂದ ಕೊಂದರೂ ಅವರು ಶಾಂತಿಗಾಗಿ ಹೋರಾಟದಲ್ಲಿ ಸ್ಮರಿಸಬಹುದು. ಹಿಂಸಾತ್ಮಕವಾಗಿ ಕೊಂದರೂ ಸಹ ಅವ್ರು ಏನ್ ಮಾಡಿದ್ರು? ಶಾಂತಿಯಿಂದ ಹೋರಾಡಿದ್ರು. ಇತಿಹಾಸದಿಂದ ಅಳಿಸಲಾಗಲಿಲ್ಲ ಅವರನ್ನ. ಆದರೆ ಬುದ್ಧ, ಮಹಾವೀರ, ಜೀಸಸ್, ಮಹಮ್ಮದ್ ಪೈಗಂಬರ್, ಬಸವ, ಗಾಂಧಿ, ನೆಹರು, ಅಂಬೇಡ್ಕರ್, ಮಾರ್ಟಿನ್ ಲೂಥರ್, ನೆಲ್ಸನ್ ಮಂಡೇಲಾ ಇಂಥವರಿಂದ ನಾವೇನಪ್ಪ ಅಂದ್ರೆ ಈ ಮನುಕುಲದ ಚೈತನ್ಯ, ಹೊಸ ಬೆಳಕು, ನೆಮ್ಮದಿ ಏನಾಗುತ್ತೆ ಪ್ರಾಪ್ತವಾಗುತ್ತೆ. ಹಾಗಾಗಿ ಹಿಂಸೆ ಮತ್ತು ದ್ವೇಷಗಳಿಗಿಂತ ಶಾಂತಿ ಮತ್ತು ಪ್ರೀತಿಗಳಿಗೆ ಮಿಗಿಲು ಅಂತ. ಹಿಂಸೆ ಮತ್ತು ದ್ವೇಷ ಬ್ಯಾಡ. ನಮಗೆ ಏನ್ ಬೇಕು? ಶಾಂತಿ ಮತ್ತು ಪ್ರೇಮಗಳು ಬೇಕು ಅಂತಕ್ಕಂಥದ್ದು ನಾವು ತಿಳಿದುಕೊಳ್ಳಬಹುದು. ಅದೇ ರೀತಿಯಾಗಿ ಕೊನೆಯ ಒಂದು ಸಮಸ್ಯೆ ಏನಪ್ಪ ಅಂತಂದ್ರೆ ಕಾರ್ಪೊರೇಟ್ ತಂತ್ರಗಾರಿಕೆ. ಕೊನೆಯ ಸಮಸ್ಯೆ 21ನೇ ಶತಮಾನದಲ್ಲಿ ಕಾರ್ಪೊರೇಟ್ ತಂತ್ರಗಾರಿಕೆ ಭಾರತೀಯ ನಾಗರಿಕ ಸಮಾಜಕ್ಕೆ ಒಂದು ಸವಾಲು. ಒಂದು ನಿರ್ದಿಷ್ಟ ಉದ್ದೇಶದೊಂದಿಗೆ ಪೂರ್ವ ನಿರ್ಧರಿತ ಗುರಿಗಳನ್ನ ತಲುಪಲು ಒಂದು ಕಂಪನಿ ಕೈಗೊಳ್ಳತಕ್ಕಂಥ ವಿವಿಧ ರೀತಿಯ ಆಡಳಿತಾತ್ಮಕ ಪ್ರಯತ್ನಗಳನ್ನ ನಾವು ಕಾರ್ಪೊರೇಟ್ ತಂತ್ರಗಾರಿಕೆ ಅಂತ ಕರಿತೀವಿ. ಕಾರ್ಪೊರೇಟ್ ತಂತ್ರಗಾರಿಕೆ ಅಂದ್ರೆ ಒಂದು ನಿರ್ದಿಷ್ಟ ಉದ್ದೇಶದೊಂದಿಗೆ ಪೂರ್ವ ನಿರ್ಧಾರಿತ ಗುರಿಗಳನ್ನು ತಲುಪಲಿಕ್ಕೋಸ್ಕರವಾಗಿ ಕೈಗೊಳ್ಳತಕ್ಕಂಥ ಒಂದು ಆಡಳಿತಾತ್ಮಕ ಪ್ರಯತ್ನವನ್ನು ನಾವು ಕಾರ್ಪೊರೇಟ್ ತಂತ್ರಗಾರಿಕೆ ಅಂತ ಕರಿತೀವಿ. ಇಂದಿನ ಕಾರ್ಪೊರೇಟ್ ತಂತ್ರಗಾರಿಕೆ ಜಾಗತೀಕರಣ ಮತ್ತು ಆಧುನೀಕರಣ ತಂತ್ರಜ್ಞಾನಗಳ ಬಳಕೆಯೊಂದಿಗೆ ಇವತ್ತು ಬೆಳೆದ ಇದೆ. ತಂತ್ರಗಾರಿಕೆ ಉದ್ದೇಶ ಲಾಭ ಪಡಿತಕ್ಕಂಥದ್ದು.
ತಂತ್ರಗಾರಿಕೆ ಮುಖ್ಯ ಉದ್ದೇಶ ಲಾಭ ಪಡೆದು ಇದರಿಂದ ನಕಾರಾತ್ಮಕವಾಗಿರ್ತಕ್ಕಂಥ ಬೆಳವಣಿಗೆಗಳು ಇವತ್ತು ವ್ಯಕ್ತಿಯ ಜೀವನ, ಸಮಾಜ, ರಾಷ್ಟ್ರಗಳ ಮೇಲೆ ಉಂಟಾಗ್ತಾ ಇದೆ. ಪ್ರಭುತ್ವ ನಿರ್ಧಾರಗಳನ್ನು ಕೈಗೊಳ್ಳುವುದರ ಮೇಲೂ ಕಾರ್ಪೊರೇಟ್ ತಂತ್ರಗಾರಿಕೆ ತಮ್ಮ ಪ್ರಭಾವವನ್ನು ನಾಗರಿಕ ಸಮಾಜವನ್ನು ಅಭಿವೃದ್ಧಿಗೊಳಿಸುವಲ್ಲಿ ಕಾರ್ಪೊರೇಟ್ ಸಾಮಾಜಿಕ ಭದ್ರತೆ ಯೋಜನೆಯಡಿ ಬಡತನ ನಿರ್ಮೂಲನೆ, ಉತ್ತಮ ಆರೋಗ್ಯ, ಶಿಕ್ಷಣ, ವಸತಿ, ಆಹಾರ ಇತ್ಯಾದಿ ಮೂಲ ಸೇವೆಗಳನ್ನು ಬದಲಿಸಲಿಕ್ಕೆ ಪೂರಕವಾದಂಥ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಳ್ಳತಕ್ಕಂಥ ಅವಕಾಶ ಕಲ್ಪಿಸಿದರೆ, ಆದರೆ ಈ ರೀತಿಯ ಕಾರ್ಪೊರೇಟ್ ಸಾಮಾಜಿಕ ಭದ್ರತೆ ಯೋಜನೆಯ ಲಾಭವನ್ನು ಪಡೆಯಲು ಭಾರತೀಯ ಸಮಾಜದಲ್ಲಿ ಸುಸ್ಥಿರ ಜಾಗೃತಿಯನ್ನು ಮೂಡಿಸಿದಾಗ ಮಾತ್ರ ನಾವು ಕಾರ್ಪೊರೇಟ್ ತಂತ್ರಗಾರಿಕೆ ಹೆಚ್ಚು ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥದ್ದನ್ನು ಹೇಳಿ, ಇಷ್ಟು ಏನಪ್ಪಾ ಅಂದ್ರೆ ಎಲ್ಲ ಸಮಸ್ಯೆಗಳು ಅಂದ್ರೆ ಹೇಳಿದ್ವಿ, ಭಾರತ ಸಮಸ್ಯೆಗಳಿದ್ದು ಅದಕ್ಕೆಲ್ಲ ಪರಿಹಾರ ಸಿಕ್ಕಿದ್ದೇವೆ ಅಂತ ಎಲ್ಲ ತಿಳ್ಕೊಂಡ್ರೆ ಮಕ್ಕಳ ಅಂತ ಹೇಳೋದ್ರ ಮೂಲಕವಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು.